ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು 16ನೆಯ ಉಪನ್ಯಾಸಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಈ ಪತಂಜಲಿ ಯೋಗ ಸೂತ್ರದ ಪಯಣದಲ್ಲಿ ಪತಂಜಲಿಗಳು ಗುರುಗಳು, ಅವರ ಶಿಷ್ಯ ಅರ್ಜುನ. ಅವನು ಪಾಪ ನಿಗದಿತ ವೇಳೆಗೆ ಬರ್ತಿದ್ದ. ಈ ಸರ್ತಿನ ಹಾಗೆ ಬಂದ. ಗುರುಗಳು ಕೂತ್ಕೊಳ್ಳಪ್ಪ ಅಂದ್ರು. ಅವನು ಕೂತ. ಏನಪ್ಪ, ಕಳೆದ ಬಾರಿ ಹೇಳಿದ್ದೆ ಈ ಕುರಿತು ಸ್ವಲ್ಪ ಚಿಂತನೆಯನ್ನ ಮಾಡಬೇಕು, ಏನಾದ್ರು ಮಾಡಿದೆಯಾ? ಗುರುಗಳು ಈ ತರ ಕೇಳೋದು ಯಾತಕ್ಕಾಗಿ? ಶಿಷ್ಯರ ಒಳಿತಿಗಾಗಿ. ಗುರುಗಳಿಗಿದ್ರಿಂದ ಏನು ಪಾಪ, ಏನು ಪ್ರಯೋಜನ? ಹಾಗೆ ಕೇಳಿದ್ರು. ಅದಕ್ಕೆ ಅರ್ಜುನ ಅಂದ, ಗುರುಗಳೇ, ನಿಮ್ಗೆ ಗೊತ್ತಿಲ್ಲ, ಈ ಬದುಕು ಬಹಳ ಕಷ್ಟ, ಅನೇಕ ಕೆಲಸಗಳಿರ್ತವೆ. ನೀವು ಹೇಳಿದ್ದು ನನಗೆ ಗೊತ್ತಾಯಿತು, ಆದರೆ ಅಷ್ಟು ಕಟ್ಟುನಿಟ್ಟ ಆಚರಣೆ ಮಾಡ್ತಕ್ಕಂಥದ್ದು ಸುಲಭ ಸಾಧ್ಯ ಇಲ್ಲ. ಆದ್ರೂ ಸಂತೋಷ ಆಗತಕ್ಕಂಥ ಒಂದು ಸಂಗತಿಯನ್ನು ಹೇಳ್ತೀನಿ, ಹೇಳು. ನೀವು 44 ಸೂತ್ರಗಳು ಮಾಡಿದ್ರಿ, ಅಷ್ಟನ್ನು ಅಚ್ಚುಕಟ್ಟಾಗಿ ಕಂಠಪಾಠ ಮಾಡಿದ್ದೀನಿ. ಇದು ಬಹಳ ಸಂತೋಷದ ವಿಷಯ. ಇದು ಬಿಟ್ರೆ ನೀವು ಕೂತ್ಕೊಳ್ಳಿ ಅಂತೀರಾ, ಅದೆಲ್ಲ ಮಾಡೋದು ಸ್ವಲ್ಪ ತೊಡಕು, ಬಹಳ ಕಷ್ಟ. ಮನೆಯಲ್ಲೂ ಏನೋ ಒಂದು ಒತ್ತಡ, ಕಚೇರಿಯಲ್ಲೂ ಒತ್ತಡ. ಈ ಒತ್ತಡದ ಸುಳಿಯಲ್ಲಿ ಇವೆಲ್ಲ ಸ್ವಲ್ಪ ತೊಡಕು. ಆದ್ರೂ ಇರೋದ್ರಲ್ಲಿ ಬಿಡುವು ಮಾಡಿಕೊಂಡು ಇದಿಷ್ಟು ಕಂಠಪಾಠ ಮಾಡಿದ್ದೀನಿ. ಇಷ್ಟು ಸೂತ್ರಗಳು ಬೇಕಾದ್ರೆ ಒಪ್ಪಿಸ್ಬಿಡ್ತೀನಿ ಅಂತ ಶುರು ಮಾಡೇ ಬಿಟ್ಟ. ಆತ ಯೋಗಾನುಶಾಸನಂ ಯೋಗಶ್ಚಿತ್ತ ವೃತ್ತಿ ನಿರೋಧ. ಗುರುಗಳಂದ್ರು ನಿಲ್ಸಪ್ಪ, ನಿಲ್ಸು. ನನಗೆ ಒಂದು ನೆನಪಾಗ್ತಾ ಇದೆ. ನೀನು ಸಂತೋಷ ಪಡ್ತಿರೋದು ನೋಡಿ ನನಗೆ ಒಂದು ಕತೆ ನೆನಪಾಗ್ತಾ ಇದೆ. ಆ ಕತೆ ಹೇಳ್ಬಿಡ್ತೀನಿ, ಆಮೇಲೆ ನೋಡೋಣ. ಹೇಳಿ ಗುರುಗಳೇ. ಇವರಂದ್ರು ನೋಡಪ್ಪ, ಇದು ಮುಲ್ಲಾ ನಸರುದ್ದೀನ್ ಅಂತ ಒಬ್ಬ ಇದ್ದ. ಹಬ್ಬದ ದಿವಸ ಹೆಂಡತಿ ಹೇಳಿದ್ದು, ಇವತ್ತೇನಾದ್ರೂ ಒಂದು ವಿಶಿಷ್ಟವಾದಂಥ ಮಾಂಸ ಪದಾರ್ಥ ಮತ್ತು ಹಾಗೇನೆ
ಆ ಅಂಗಡಿಯವನ್ ಕೇಳು, ಇದನ್ನು ತಯಾರಿಸುವ ಬಗೆ, ಹೊಸ ರುಚಿ ಏನಾದ್ರು ಹೇಳ್ತಾರೆ, ಅದನ್ನೆಲ್ಲ ನೀನು ಬರ್ಕೊಂಡು ಬಾ, ನಾನು ಅದನ್ನ ನಿನಗೆ ಮಾಡಿ ಹಾಕ್ತೀನಿ. ಇವ ಹೊರಟ. ಮಾಂಸ ಪದಾರ್ಥ ತಗೊಂಡ, ಎಂತಾದ್ರದ್ದು ಕೈಯೋ ಕಾರೋ ಏನೋ ತಗೊಂಡು ಅದಕ್ಕೆ ಹೇಗೆ ಹೇಗೆ ಏನೇನು ಮಾಡಬೇಕು ಹೊಸ ರುಚಿ ಎಲ್ಲ ಬರ್ಕೊಂಡ. ಒಂದು ಕಾಗದದಲ್ಲಿ 2 ತಗೊಂಡು ಬಂದ. ಏನೋ ಒಂದು ಘಟನೆ ನಡೀತು. ಏನ್ ಘಟನೆ ನಡೀತು ಅಂತ ಹೇಳಿದ್ರೆ, ಇವನು ಒಂದು ಕೈಯಲ್ಲಿ ಈ ಪಾಕಶಾಸ್ತ್ರ ರೆಸಿಪಿನ ಇನ್ನೊಂದು ಕೈಯಲ್ಲಿ ಮಾಂಸ ಇಟ್ಕೊಂಡಿದ್ದ. ಬೀದಿಯಲ್ಲಿ ಬಂದು ನಾಯಿಯೊಂದು ಅವನ ಮಾಂಸದ್ದೇನಿತ್ತೋ ಅದನ್ನು ಕಚ್ಕೊಂಡು ಓಡಾಡೋಯ್ತು. ಮನೆಗೆ ಬಂದ, ಏನ್ ಖುಷಿಯಾಗಿದ್ದಾನೆ. ಮನೆಗೆ ಬಂದ ತಕ್ಷಣ ಹೆಂಡತಿ, ಏನ್ರಿ ಇಷ್ಟು ಖುಷಿಯಾಗಿದ್ದೀರಾ? ಮತ್ತೆ ಏನ್ ಅನ್ಕೊಂಡಿದೆ ಅಷ್ಟು ಖುಷಿ? ಎಲ್ಲಿ ಮಾಂಸ? ಹೇಳ್ತೀನಿ ಕೇಳಿ, ಅದಕ್ಕೆ ಖುಷಿ. ಖುಷಿ ಏನ್ರಿ? ತಗೊಳ್ಳಿಲ್ವಾ? ತಗೊಂಡೆ. ಮತ್ತೆ ಎಲ್ಲಿ? ತಗೊಂಡು ಬರ್ತಿದ್ನಾ, ಆ ನಾಯಿ ಬಂದು ಅದನ್ನ ಕಚ್ಕೊಂಡಾಯ್ತು. ಅರೆ, ಇದನ್ನ ಹೇಳ್ತಿದ್ರಲ್ಲಿ ಖುಷಿ ಪಡೋವಂಥದ್ದೇನ್ರಿ ಇದೆ? ಯಾಕೆ ಖುಷಿ ಪಡೋವಂಥದ್ದಿದೆ? ಅದು ಬರೀ ಮಾಂಸ ತಗೊಂಡೋಯ್ತು. ರೆಸಿಪಿ ನೋಡಿ ನನ್ನ ಕೈಲೇ ಇದೆ, ಪಾಕಶಾಸ್ತ್ರದ ವಿವರಣೆ ನನ್ನ ಕೈಲಿದೆ. ಅದೇನ್ ಮಾಡುತ್ತೆ ತಗೊಂಡೋಗಿ? ಅದಕ್ಕೇನು ಗೊತ್ತಾಗಲ್ಲ. ಅರ್ಜುನಿಗೆ ಸಂದೇಶ ತಲುಪಿತು. ನಾನ್ ಪಡ್ತಾ ಇರತಕ್ಕಂಥ ಖುಷಿ ಈ ತರದ್ದೇ. ಮೂಲಭೂತವಾಗಿ ಏನ್ ನಡಿಬೇಕೋ ಅದು ನಡೆದಿಲ್ಲ. ಅಂದ್ರೆ ಆಂತರಿಕ ವಿಚಾರಣೆ ನಡೆದಿಲ್ಲ. ಸುಮ್ಮನೆ ಇದನ್ನ ಕಂಠಪಾಠ ಮಾಡಿ ಏನು ಪ್ರಯೋಜನ ಆಗಲ್ಲ. ಅದನ್ನ ಆಚರಣೆಗೆ ತರಬೇಕು. ಅದಕ್ಕೆ ಸಾಕಷ್ಟು ಒಂದು ಆ ಸ್ಫುರಣೆ, ಇನ್ನರ್ ಮೋಟಿವೇಶನ್, ಪ್ರೇರಣೆ ಇವುಗಳಿರ್ಬೇಕು. ಈ ಪ್ರೇರಣೆ ಅಂತಕ್ಕಂಥದ್ದು ನೋಡಪ್ಪ, ಗುರುಗಳು ಹೇಳಿದ್ರು, ಅಷ್ಟು ಸುಲಭ ಇಲ್ಲ ಕಣೆ ಅರ್ಜುನ. ಮೋಟಿವೇಶನ್ ನಾಟ್ ಈಸಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವುಗಳೆಲ್ಲ ತತ್ಕ್ಷಣ ನಿನಗೆ ಅಲ್ಲಿ ಏನು ಬದಲಾವಣೆಯನ್ನು ತಂದು ಕೊಡ್ತಕ್ಕಂಥದ್ದು ಅಲ್ಲ. ಇದರ ಪರಿಣಾಮ ಗೊತ್ತಾಗಬೇಕಾದ್ರೆ ಕೃಷಿ ಮಾಡಬೇಕು. ಇದೆಲ್ಲ ಇವತ್ತಿಂದ ಇವತ್ತು ಗೊತ್ತಾಗ್ಬಿಡೋ ಹಂಗಲ್ಲ. ಅದಕ್ಕೆ ಕೃಷಿ ಮಾಡ್ಬೇಕಪ್ಪ, ಅದಕ್ಕೆ ತಾಳ್ಮೆ ಬೇಕು. ಹಾಗಾಗಿ ನೀನು ಎಷ್ಟೇ ಕಂಠಪಾಠ ಮಾಡಿದ್ರೂ ಕಂಠಸ್ಥವಾದರೆ ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಹೃದ್ಗ್ರಸ್ತವಾಗಬೇಕು. ನಿನ್ನ ಹೃದಯಗಳಿಗೆ ಅದು ತಟ್ಟಬೇಕು. ನೀನು ಯೋಗ ಸೂತ್ರಗಳನ್ನು ಎಷ್ಟು ಕಂಠಪಾಠ ಮಾಡಿದೀಯಾ ಅನ್ನೋದು ಮುಖ್ಯ ಅಲ್ಲ. ಯೋಗ ಸೂತ್ರಗಳು ನಿನ್ನೊಳಗೆ ಎಷ್ಟು ಒಕ್ಕಿವೆ ಅದು ಇಲ್ಲಿ ಪ್ರಾಮುಖ್ಯತೆ ಆಗುತ್ತೆ. ಆದ್ರೂ ಇರಲಿ, ನೀನು ಕಂಠಪಾಠ ಮಾಡಿರೋದು ಸಂತಸದ ವಿಷಯವೇ. ಆದರೆ ನೀನು ಇದಕ್ಕಾಗಿ ಕೆಲವು ಸಮಯವನ್ನ ಮೀಸಲಾಗಿಡಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಅಭ್ಯಾಸ ಅಂತಕ್ಕಂಥದ್ದು, ಅದಕ್ಕೇನೆ ಪತಂಜಲಿಗಳು ಬಹಳ ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಈ ಧ್ಯಾನವನ್ನ ವಿವರಿಸಿರೋದು. ಕಾರಣ ಏನಪ್ಪಾ ಅಂತೇಳಿ ಇದಕ್ಕೇನೆ. ವಿತರ್ಕ ವಿಚಾರ ಆನಂದ ಅಸ್ಮಿತಾ ರೂಪ ಅನುಗಮಾತ್ ಸಂಪ್ರಜ್ಞಾತಃ. ಒಂದೊಂದು ಹಂತವನ್ನು ನೀನು ದಾಟಬೇಕು ಕಣಯ್ಯ, ಇಲ್ಲಿದ್ರೆ ಅದು ಸರ್ವತ ಸಾಧ್ಯ ಅಲ್ಲ. ಆ ಕಾರಣದಿಂದಾಗಿ ಇಲ್ಲಿ ನಿನ್ನ ಮೊದಲ ರಹಸ್ಯ ಏನಾಗಬೇಕು? ಅಥ ಯೋಗ
ಅನುಶಾಸನಂ. ನೀನು ಅದನ್ನ ಅಭ್ಯಾಸಕ್ಕೆ ತರಲಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗೋಲ್ಲ ಅಂತ ಅರ್ಜುನನಿಗೆ, ನಿಮಗೆ ಅನ್ಕೊಂಡ್ಬಿಡಿ, ಅರ್ಜುನನಿಗೆ ಪತಂಜಲಿ ಗುರುಗಳು ಹೇಳಿದ್ರು. ಅರ್ಜುನ ಪಾಪ ಅಂದ, ಗೊತ್ತಾಯ್ತು ಗುರುಗಳೇ, ನೀವು ಹೇಳಿದ್ದು ಮಾತು ಅರ್ಥ ಆಯಿತು, ನಾನು ಅದನ್ನ ಪಾಲಿಸುವ ಪ್ರಯತ್ನ ಮಾಡ್ತೀನಿ ಖಂಡಿತವಾಗಿ. ಖಂಡಿತನಪ್ಪ, ಮಾಡು. ನಿನ್ನಲ್ಲಿ ನನಗೆ ಅತ್ಯಂತ ತಾಳ್ಮೆ, ಸಹಿಷ್ಣುತೆ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ನೀನು ಮುಂದಿನ ತಿಂಗಳು ಬಂದು ಇದೇ ಮಾತು ಹೇಳಿದ್ರು ನನಗೆ ಬೇಸರ ಆಗಲ್ಲ. ಆಗ್ಲೂ ನಾನು ನಿನಗೆ ಬೆಂಬಲವಾಗೇ ಇರ್ತೀನಿ, ನಿನ್ನ ಒಳಿತಿಗಾಗಿಯೇ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಗುರುಗಳು ಹೇಳಿ, ನೋಡು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ವಿವಿಧ ಸಮಾಧಿ ಹಂತಗಳನ್ನ ಗಮನಿಸ್ತಾ ಇದ್ವಿ, ನಿನಗೆ ನೆನಪಿರಬೇಕು. ಅದರಲ್ಲೂ ಸವಿಚಾರ, ನಿರ್ವಿಚಾರ, ವಿತರ್ಕ, ಸವಿತರ್ಕ, ನಿರ್ವಿತರ್ಕ, ಗ್ರಾಸ್, ಅದು ಒಂದು ಹಂತಕ್ಕೆ ಸಾಧ್ಯ. ಈ ವಿಚಾರ ಅಂತಕ್ಕಂಥದ್ದು ಅದು ಸೂಕ್ಷ್ಮ, ಅದನ್ನೆಲ್ಲ ನೀನು ಗಮನಿಸ್ತಾ ಹೋಗ್ಬೇಕು. ಅದು ಬಹಳ ಆಳವಾದ ವಿಷಯ ಕಣೆಯ. ಅದಕ್ಕೆ 45ನೇ ಸೂತ್ರ ಗಮನಿಸು, ನೋಡು ಅಂತ. ಆಗ ಪತಂಜಲಿಗಳು ಹೇಳಿದ್ರು, 45ನೇ ಸೂತ್ರ, ಸೂಕ್ಷ್ಮ ವಿಷಯತ್ವಂ ಚ ಅಲಿಂಗ ಪರ್ಯವಸಾನಂ. ಈ ಸೂಕ್ಷ್ಮ ವಿಷಯಗಳು, ಸಟ್ಲ್ ಆಬ್ಜೆಕ್ಟ್ಸ್, ಅದರ ಮೇಲೆ ನೀನು ಮನಸ್ಸನ್ನು ಸಂಪೂರ್ಣವಾಗಿ ಇಡೋದು, ಅದು ಬಹಳ ಆಳವಾಗಿರ್ತಕ್ಕಂಥದ್ದು. ಅದು ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿದ್ರೆ, ಪ್ರಕೃತಿ ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕು. ಅದರಲ್ಲೂ ನಾವು ಈ ತತ್ವಬೋಧವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ತತ್ವಬೋಧದಲ್ಲಿ ಏನು ಹೇಳ್ತಾರೆ, ಇಡೀ ಪ್ರಪಂಚ ಹೆಂಗಪ್ಪ ಆಗಿದೆ ಅಂತ ಹೇಳಿದ್ರೆ, ಚತುರ್ವಿಂಶತಿ ತತ್ವೋಪತ್ತಿ ಪ್ರಕರಣಂ ಅಂತ ಒಂದು ಬರುತ್ತೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಮೊದಲು ಹೆಂಗ್ ಶುರು ಆಯಿತು ಅಂತ ಹೇಳಿದ್ರೆ, ಎಲ್ಲ ತ್ರಿಗುಣಗಳು, ಸತ್ವ, ರಜಸ್, ತಮಸ್, ಅವುಗಳಲ್ಲಿ ಉಂಟಾಗತಕ್ಕಂತಹ ಒಂದು ವ್ಯತ್ಯಾಸಗಳಿಂದ ಮಿಕ್ಕಿದೆಲ್ಲ ಬಂತು. ಏನೆಲ್ಲ ಬಂತು? ತತಃ ಆಕಾಶ ಸಂಭೂತಃ, ಆಕಾಶಾದ್ ವಾಯು, ವಾಯುಸ್ತೇಜ, ತೇಜಸ್ ಆಪಃ, ಆಪಃ ಪೃಥ್ವಿ. ಎಷ್ಟು ಬಂತು? ಅದು ಏನು? ಸೂಕ್ಷ್ಮ ಪಂಚಮಹಾಭೂತಗಳು. ಸೂಕ್ಷ್ಮ ಪಂಚಮಹಾಭೂತಗಳು ಕಾಣಿಸಲ್ಲ ನಮಗೆ. ಆ ಸೂಕ್ಷ್ಮ ಪಂಚಮಹಾಭೂತಗಳಿಂದ ಪಂಚಮಹಾಭೂತಗಳು, ಗ್ರಾಸ್, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಪೃಥ್ವಿ, ಆಪಸ್ಥೇಜ, ವಾಯು, ಆಕಾಶ, ಇವು ಬಂದವು. ಇವೆಲ್ಲ ಮ್ಯಾನಿಫೆಸ್ಟ್, ಪ್ರಕಟಿತ. ಇದು ಸೂಕ್ಷ್ಮ, ಎಲ್ಲ ಅಪ್ರಕಟಿತ. ನೀನು ವಿಚಾರ ಮಾಡ್ತಾ 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 ಅದೆಲ್ಲಿ ತನಕ ಹೋಗುತ್ತೆ? ಅಲಿಂಗ ಪರ್ಯವಸಾನಂ. ಅಲಿಂಗ ಅಂತ ಹೇಳಿದ್ರೆ, ಲಿಂಗ ಅಂತ ಹೇಳಿದ್ರೆ ಗುರುತು, ಇದು ಅಲಿಂಗ ಅಂತ ಹೇಳಿದ್ರೆ ಗುರುತೇ ಇಲ್ತಾ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅನ್ಮ್ಯಾನಿಫೆಸ್ಟ್. ಅಲ್ಲಿ ತನಕ ಹೋಗುತ್ತೆ. ನೀನು ಅಷ್ಟು ಆಳವಾಗಿ ವಿಚಾರವನ್ನ ಮಾಡಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ನಿನ್ನ ಪ್ರಯತ್ನ ಬೇಕು. ಯು ಮಸ್ಟ್ ರೀಚ್ ದಟ್ ಫಾರ್ಮ್ಲೆಸ್ ಎಸೆನ್ಸ್ ಆಫ್ ಎಕ್ಸಿಸ್ಟೆನ್ಸ್. ಗ್ರಾಸ್ ಎಕ್ಸಿಸ್ಟೆನ್ಸ್ ಈಸಿ ಟು ಫೀಲ್, ಸ್ಥೂಲ. ಸೂಕ್ಷ್ಮ, ಅದರಲ್ಲೂ ಅಪ್ರಕಟಿತ, ಅನ್ಮ್ಯಾನಿಫೆಸ್ಟ್,
ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಿನ್ನ ಮನಸ್ಸು ಬಹಳ ಬಹಳ ಸೂಕ್ಷ್ಮವಾಗ್ತಾ ಆಗ್ತಾ ಹೋಗಬೇಕು. ಶುರು ಆಗಿದ್ದಲ್ಲಿ ವಿತರ್ಕ, ಯಾವುದೋ ಒಂದು ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ತಗೊಂಡ್ವಿ, ಅದು ಯಾವ್ದಾರ ಆಗ್ಬೋದು. ಒಂದು ಉದಾಹರಣೆಯನ್ನು ಕೊಟ್ವಿ ನಾವು, ಜ್ಞಾಪಕ ಇದೆಯಾ? ಉದಾಹರಣೆ ಅದು ಶಿವಲಿಂಗ ಆಗ್ಬೋದು, ಚಂದ್ರ ಆಗ್ಬೋದು. ಒಟ್ಟಾರೆಯಾಗಿ ಚಂದ್ರನನ್ನು ನೋಡಿದ್ವಿ, ಚಂದ್ರನ ಅಂದವನ್ನ, ತಂಪು, ಅದನ್ನು ಗಮನಿಸ್ತಾ ಹೋಗುದು. ಸವಿತರ್ಕ, ಬೇರೆ ಏನು, ಗ್ರಾಸ್ ಅಷ್ಟೇ, ಬೇರೆ ಇನ್ನೇನು ಅನ್ಯ ಆಲೋಚನೆಗಳಿರಬಾರ್ದು. ಆಗ್ಲೇನೆ ಅದು ಸಂಪ್ರಜ್ಞಾತ ಸ್ಥಿತಿ ಅನ್ನಿಸ್ಕೊಳ್ಳೋದು. ಆಮೇಲೆ ಏನಾಗುತ್ತೆ, ಆ ಗ್ರಾಸ್ ಥಾಟ್ಸ್, ಸ್ಥೂಲ ಆಲೋಚನೆಗಳು ಇಲ್ಲದಾಗಬೇಕು. ಅದು ನಿರ್ವಿತರ್ಕ ಸಂಪ್ರಜ್ಞಾತ. ಆಮೇಲೆ ಕೇವಲ ಚಂದ್ರ, ಆ ಒಂದು ಚಂದ್ರನ ಅಂದ, ತಂಪು, ಬರೀ ಇಷ್ಟೇ ಭಾವನಾ ಸೂಕ್ಷ್ಮ, ಅಲ್ಲಿ ಹೋಗ್ಬೇಕು. ಆಮೇಲೆ ಇದು ಹೆಂಗ್ ಬಂತು ಚಂದ್ರ ಎಲ್ಲ ಅಂತ ಹೇಳಿದ್ರೆ, ಅದೂ ಪಂಚಮಹಾಭೂತಗಳು. ಅದೆಲ್ಲಿಂದ ಬಂತು ಸೂಕ್ಷ್ಮ ಮಹಾಭೂತಗಳು ಕಾಣಿಸಲ್ಲ. ಬಟ್ ದಟ್ ಇಸ್ ದಿ ರಿಯಲ್ ಎಕ್ಸಿಸ್ಟೆನ್ಸ್. ಆಗೋದಾಗ ಅದು ನಿರ್ವಿಚಾರ. ಇದೆಲ್ಲ ಏನಪ್ಪಾ ಅಂತ ಹೇಳಿ, ಇದಕ್ಕೆಲ್ಲ ಒಂದು ಬೀಜ ಅಂತಿದೆ. ಬೀಜ ಅಂದ್ರೆ ಸೀಡ್. ಸೀಡ್ ಯಾವುದು ಇಲ್ಲಿ? ಮೂನ್. ಮೂನ್ ಇಸ್ ದಿ ಸೀಡ್. ಮೂನಿಂದ ನಾವು ಬಂದ್ವಿ, ಸೂಕ್ಷ್ಮಕ್ಕೆ ಬಂದ್ವಿ, ಎಕ್ಸಿಸ್ಟೆನ್ಸ್ ಬಂದ್ವಿ. ದೆನ್ ಯು ಗೋ ಟು ಆನಂದ. ಫ್ರಮ್ ದೇರ್ ಯು ಗೋ ಟು ಅಸ್ಮಿತ. ನಾನು ನೆನಪಲ್ಲಿದೆ ಅನ್ಕೋತೀನಿ, ನೆನಪಲ್ಲಿ ಇದ್ರೆ ಮತ್ತೊಮ್ಮೆ ಗಮನಿಸಿ. ಅದಕ್ಕೆ ಇದನ್ನು ತಿಳ್ಕೋ. 46ನೇ ಸೂತ್ರವನ್ನ ನೀನು ಗಮನಿಸು. ಇದಿಷ್ಟಕ್ಕೂ ಸೇರಿ ಏನಂತ ಕರೀತಾರೆ ಅಂತ ಹೇಳಿದ್ರೆ, ತಾಯೇವ ಸಬೀಜ ಸಮಾಧಿ. ಇದೆಲ್ಲವೂ ಸಬೀಜ ಸಮಾಧಿ ಅಂತ ಹೇಳಿದ್ರೆ ಸಮಾಧಿ ವಿತ್ ಸೀಡ್. ಇದರ ಅರ್ಥ ಏನು? ದೇರ್ ಇಸ್ ಸಮಾಧಿ ವಿತೌಟ್ ಸೀಡ್ ಆಲ್ಸೋ. ಅದಕ್ಕೆ ಮುಂದೆ ಬರ್ತಾರೆ. ಅದನ್ನ ತಿಳ್ಕೊಳ್ಳಯ್ಯ ಶಿಷ್ಯನೇ. ಈ ಇದೆಲ್ಲವೂ ಏನೇನು ಇದೆಲ್ಲ ಹೇಳಿದ್ವು, ಸವಿತರ್ಕ, ನಿರ್ವಿತರ್ಕ, ಸವಿಚಾರ, ನಿರ್ವಿಚಾರ, these all come under the category of sabija samadhi. ಅಂದ್ರೆ ಏನೋ ಒಂದು, there is some source or object of meditation with which you started ಅಂತ ಹೇಳಿದ್ರೆ, that impression ಅದಿದೆ, ಅದ್ರ ಮೇಲೇನೆ ಇದೆಲ್ಲ ನಡೀತಾ ಇರೋದು. ಹಾಗಾಗಿ ಇದಕ್ಕೆ ಸಬೀಜ ಸಮಾಧಿ ಅಂತ ಕರೀತಾರೆ. ಅದನ್ನ ಮೊದಲು ನಾವು ಈ ಸಬೀಜ ಸಮಾಧಿ ಇದರಲ್ಲಿ ಪರಿಣಿತಿ ಪಡಿಬೇಕು. ಮನಸ್ಸು ಬಹಳ ಕಷ್ಟ, ಅತ್ಲಾಗ ಹೋಗ್ತಾ ಇರ್ತದೆ, ಇತ್ಲಾಗ ಹೋಗ್ತಾ ಇರ್ತದೆ. ಮತ್ತೆ ಯಾವುವೇ ಏಕಾಏಕಿ ಆಗ್ತಕ್ಕಂಥದ್ದಲ್ಲ. ಅಷ್ಟೇ ಕೇವಲ ವಿತರ್ಕ. ಚಂದ್ರಬಿಂಬ ಆಗ್ಬೋದು, ಶಿವಲಿಂಗ ಆಗ್ಬೋದು, ಸಾಕ್ಷಾತ್ ವೆಂಕಟೇಶ್ವರನೇ ಆಗ್ಬೋದು. ನೋಡಿ ಎಷ್ಟೊತ್ತು ಮನಸ್ಸಲ್ಲಿ ನಿಲ್ಲುತ್ತೆ. ಬಹಳ ಕಷ್ಟ. ಅದಕ್ಕೆ ಸತತವಾದ ಅಭ್ಯಾಸ ಬೇಕು. ಮತ್ತೆ ನಾವು ಜೀವನವನ್ನು ನೋಡುವ ರೀತಿ ಬದಲಾಗಬೇಕು. ಅದು ನಮ್ಮಲ್ಲಿ ಏನಾಗ್ಬಿಡುತ್ತೆ, ನಾವು ಪತಂಜಲಿಗಳೇ ಹೇಳಿರೋ ಹಾದಿಗೆ ಒಂದಕ್ಕೆ ಮಾಡಲ್ಲ. ನಾವು ಬೇಗ ಇನ್ಯಾವುದೋ ಒಂದು ಶಾರ್ಟ್ ಕಟ್ ಇದೆ ನಾವು ಅದಕ್ಕೆ ಹೊರಟೋಗ್ತೀವಿ. ಇನ್ಯಾವುದೋ ಹೇಳ್ತಾರೆ, ಯಾವುದೋ ಒಂದು ಬರುತ್ತೆ ವಿಡಿಯೋ, 2 minutes ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ, ಆ ಕಡೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಝೆನ್ನಲ್ಲಿ ಒಂದು ಕಥೆ ಇದೆ. ಒಬ್ಬ
ಮಾರ್ಷಿಯಲ್ ಆರ್ಟ್ ಕಲಿಯತಕ್ಕಂಥ. ಮಾರ್ಷಿಯಲ್ ಆರ್ಟ್ ಅಂದ್ರೆ ಕೇವಲ ಏನು ಹೊಡಿ ಬಡಿಯಲ್ಲ, ಇಟ್ ಆಲ್ಸೋ ಹ್ಯಾಸ್ ಲಾಟ್ ಆಫ್ ಮೈಂಡ್ ಕಂಟ್ರೋಲ್. ಅವನು ಒಬ್ಬ ಗುರುಗಳ ಹತ್ರ ಕಲಿತಾ ಇದ್ದ. ಒಂದು ದಿವಸ ಕೇಳಿದ್ನಂತೆ, ಮಾಸ್ಟರ್, ಈಗ ನಾನು ಐ ವುಡ್ ಲೈಕ್ ಟು ಕ್ವಿಕನ್ ದಿ ಪ್ರೋಸೆಸ್, ಐ ವುಡ್ ಲೈಕ್ ಟು improve my knowledge very quickly in martial art. In addition to learning jet from you, I want to also learn another style. What do you think of this idea? Guru ಹೇಳಿದ್ನು, yeah, well, the hunter who chases 2 rabbits catches none. If you chase 2 rabbits, you will catch none. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇದು ಯಾವುದೋ ಒಂದು ತೊಡಕಿದೆ ಅಂದ್ಬಿಟ್ಟು ನಾವು ಬಿಟ್ಬಿಡ್ಬಾರ್ದು. ನಿರಂತರವಾಗಿ ಮುಂದುವರಿತಾ ಇರಬೇಕು. ಇಟ್ ಈಸ್ ನಾಟ್ ಈಸಿ ಅಟ್ ಆಲ್. ಎಷ್ಟೇ ಪ್ರಯತ್ನ ಪಟ್ಟರು ಮನಸ್ಸು ಮತ್ತೆ ನಮ್ಮದೇ ಜೀವನದಲ್ಲಿ ಏನೋ ಒಂದಷ್ಟು ಏರುಪೇರುಗಳು. ಬಿಕಾಸ್ ಸಸ್ಟೈನ್ಡ್ ಮೋಟಿವೇಶನ್ ಈಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಅದನ್ನು ತರಿಸ್ಕೊಳ್ಳೋದೇ ಕಷ್ಟ. ಅದರ ಮೇಲೆ ಈ ಮನಸ್ಸು ಅದಿದ್ದು ಬಹಳ ಕಷ್ಟ. ಅದು ಹಾಗೂ ಹೀಗೂ ಈ ದೇಹದ ಜೊತೆಗೆ ಹೆಚ್ಚು ಹೆಚ್ಚು ಗುರುತಿಸ್ಕೊಳ್ತಾ ಇರುತ್ತೆ. ಬಿಕಾಸ್ ಮೈಂಡ್ ಡಿಪೆಂಡ್ಸ್ ಫಾರ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್ ಆನ್ ಬಾಡಿ. ಹಾಗಾಗಿ ವಾಟ್ ಇಟ್ ಪ್ರಿಫರ್ಸ್ ಇಸ್ ದಿ ಕಂಫರ್ಟ್ ಆಫ್ ದಿ ಬಾಡಿ, ಇಂದ್ರಿಯ ಸುಖಗಳು, ಇವುಗಳ ಮೇಲೇನೆ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಹೋಗ್ತಾ ಇರುತ್ತೆ. ಅದು ಕಷ್ಟ. ಸೊ ಇದು ಈ ಅನ್ಮ್ಯಾನಿಫೆಸ್ಟ್ ಟ್ರೂತ್, ಆ ಪ್ರಕೃತಿಯತ್ತ, ಆ ಸೂಕ್ಷ್ಮತೆಯತ್ತ ಹೋಗೋದಕ್ಕೆ ಮನಸ್ಸು ಅಷ್ಟು ಸುಲಭವಾಗಿ ಸಹಕರಿಸಲ್ಲ. ಅದು ಆ ಹಣ್ಣನ್ನು ಬಿಟ್ಟು ಈ ಹಣ್ಣನ್ನ ಅಂದ್ರೆ ದೇಹವೆಂಬ ಹಣ್ಣನ್ನೇ ಹೆಚ್ಚು ರುಚಿ ಅಂತ ಭಾವಿಸುತ್ತೆ. ಕಂಚಿ ಪರಮಾಚಾರ್ಯರು ದೈವತ್ತಿನ್ ದಿ ವಾಯ್ಸ್ ಆಫ್ ಗಾಡ್ ಅಂತ ಅವರು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಒಂದ್ ಕಡೆ, ಮನಸ್ಸು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಇದು ಮಂಕಿ ಮೈಂಡ್. ಅಂದ್ರೆ ಸಹಜವಾಗಿ ಇದಕ್ಕೆ ಒಂದು ಸ್ಥಿರತೆ ಅಂತ ಇಲ್ಲ, ಒಂದ್ ಕಡೆ ನಿಲ್ಲದೇ ಇಲ್ಲ. ಅದೇನ್ ಮಾಡುತ್ತೆ, ಈ ಎಂದೂ ಕೆಡದಂತ ಒಂದು ಹಣ್ಣಿದೆ. ಯಾವುದದು? ನಮ್ಮ ನಿಜ ಸ್ವರೂಪ. ಅದನ್ನ ಇಷ್ಟಪಡಲ್ವಂತ. ಈ ಹಣ್ಣು ದೇಹ ಎಂಬ ಹಣ್ಣನ್ನ ಇಷ್ಟಪಡುತ್ತೆ. ದೇಹ ಎಂಬ ಹಣ್ಣು ಏನು ಸಮಸ್ಯೆ? ಕೊಳೆತು ಹೋಗ್ತಾ ಇರುತ್ತೆ, ದಿನೇ ದಿನೇ ಕೊಳೆತು ಹೋಗ್ತಾ ಇರುತ್ತೆ. ಹಾಗಾಗಿ ಇದು 2 ರೀತಿ ಸಮಸ್ಯೆ. ಒಂದು ಮಂಕಿ ಮೈಂಡ್, ಅಂಡ್ that monkey mind desiring a rotting fruit. ಅದಕ್ಕೆ ಇದು ಕಷ್ಟ. ಇಂಥ ಕಡೆ ಸಿಂಗಲ್ ಮೈಂಡೆಡ್ ಎಫರ್ಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ನಾವು ಈ ರೀತಿ ಗಮನ ಕೊಟ್ಟರೆ ನೋಡಪ್ಪ ಶಿಷ್ಯನೇ, ಆಗ ಈ ಒಂದು ನಿರ್ವಿಚಾರ ಸಮಾಪತ್ತಿ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ರೆ ಬಹಳ ಕಷ್ಟ. ಈ ನಿರ್ವಿಚಾರ ಸಮಾಪತ್ತಿಯ ಫಲ ಅದನ್ನು ನೀನು ತಿಳ್ಕೋಬೇಕಪ್ಪ. ಅದೇ 47ನೇ ಸೂತ್ರದಲ್ಲಿ ಇರತಕ್ಕಂಥದ್ದು.
ನಿರ್ವಿಚಾರ ವೈಶಾರದ್ಯೇ ಆಧ್ಯಾತ್ಮ ಪ್ರಸಾದ. ನಿರ್ವಿಚಾರ ಸಮಾಪತ್ತಿ ಅಂತೇಳಿದ್ರೆ ನೀನು ಎಲ್ಲ ಆ ಒಂದು ಸೂಕ್ಷ್ಮತೆಗೆ ಹೋದಾಗ ನಿನಗೆ ಆಧ್ಯಾತ್ಮ ಪ್ರಸಾದ. ವೈಶಾರದ್ಯ ಅಂತ ಹೇಳಿದ್ರೆ ಅದರಲ್ಲಿ ನೀನು ಪರಿಣಿತಿಯನ್ನು ಪಡೆದಾಗ ಏನಾಗುತ್ತೆ? ಆಧ್ಯಾತ್ಮ ಪ್ರಸಾದ, ಸ್ಪಿರಿಚುವಲ್ ಇಲ್ಯುಮಿನೇಷನ್. ಆ ಒಂದು ಆಧ್ಯಾತ್ಮ, ಆ ಒಂದು ಜ್ಞಾನದ ಬೆಳಕು, ಪರಿಶುದ್ಧವಾದಂತಹ ಬೆಳಕಿನ ಜ್ಞಾನ ನಿನಗೆ ಸಿದ್ಧಿಸುತ್ತೆ. ಅದೇ ಬೇಕಾಗಿರ್ತಕ್ಕಂಥ. ಅದೇನೆ ತದಾದೃಷ್ಟು ಸ್ವರೂಪೇ ಅವಸ್ಥಾನಂ. ನಮ್ಮ ನಿಜ ಸ್ವರೂಪ ನಮಗೆ ಬರಲಿಕ್ಕೆ ಆಗ ಸಾಧ್ಯ ಆಗುತ್ತೆ. ಇದಕ್ಕೆ ನೀನು ಸತತವಾಗಿ ಪ್ರಯತ್ನ ಪಡ್ತಾ ಇರಬೇಕು. ಎಲ್ಲಿಂದ ಶುರು ಮಾಡಬೇಕು? ವಿತರ್ಕ. ಅದಕ್ಕೇನು ಮಾಡಬೇಕು? ಏನು ಮೊದಲನೇ ಹಂತದಲ್ಲಿ ಕೂತು ಅಭ್ಯಾಸ ಮಾಡಬೇಕು. ಆಮೇಲೆ ನಮ್ಮ ಎಲ್ಲ ಚಟುವಟಿಕೆಯಲ್ಲೂ ಅದನ್ನು ಗಮನಿಸ್ಕೊಳ್ಳೋದು. ಮೊದಲು ನೀನು ಕೂತು ಅಭ್ಯಾಸ ಮಾಡ್ಬೇಕು, ಅದಕ್ಕೆ ಸಮಯ ಮಾಡ್ಕೋಬೇಕು. ಜೀವನದಲ್ಲಿ ನೀನು 10 ನಿಮಿಷ ಕೂರ್ಲಾರ್ದೆ ಹೋದ್ರೆ ಬಹಳ ತೊಡಕು. ಮನಸ್ಸನ್ನ ನೀನು ಭೇಟಿ ಆಗ್ಬೇಕು. ಅದನ್ನ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು 10 ನಿಮಿಷನಾದ್ರೂ, 10 ನಿಮಿಷ ಕಮ್ಮಿನೇ ಆದ್ರೂ, ಅಷ್ಟಾದ್ರೂ ನೀನು ಪ್ರಾರಂಭ ಮಾಡ್ಬೇಕು ಕಣಯ್ಯ. ಆಗ ನಿನಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಶಿಷ್ಯ ಅಂದ, ಗುರುಗಳೇ ಅವಾಗವಾಗ ಏನೋ ಮಾಡ್ತಾ ಇರ್ತೀನಿ, ಆದ್ರೆ ಇದು ಏನು ಆಗೋದಿಲ್ಲ. 44 ಶ್ಲೋಕ, 45 ಶ್ಲೋಕ ಅಥವಾ 51 ಶ್ಲೋಕ ಇದೆ ಅಂತೀರ, ಅಥವಾ 196 ಶ್ಲೋಕ. ಒಂದು ಮಟ್ಟಕ್ಕೆ ಈಗ ನನಗೂ ವಿಶ್ವಾಸ ಬಂದಿದೆ, ಕಂಠಪಾಠ ಮಾಡಿ ಒಪ್ಪಿಸ್ಬಿಡಬಹುದು. ಆದರೆ ಕೂತಾಗ ಎಲ್ಲೆಲ್ಲೋ ಹೋಗುತ್ತೆ ಮನಸ್ಸು, ಎತ್ಲಾಗ ಹೋಗುತ್ತೆ ಹೇಳಕ್ಕಾಗಲ್ಲ. ಒಮ್ಮೊಮ್ಮೆ ಯಾಕಾರು ಕೂತ್ನೋ ಅನ್ಸ್ಬಿಡುತ್ತೆ. ಅದ್ರ ಬದಲು ಏನಾದ್ರು ಓದಿ ಅಂದ್ರೆ ಬೇಕಾದ್ರೂ ಓದ್ಬೋದು. ಆದ್ರೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಯಾಕೋ ಒಂದೊಂದ್ಸರ್ತಿ ನಿರಾಸೆ ಆಗ್ಬಿಡುತ್ತೆ. ಏನು ಮಾಡೋದು? ಅದಕ್ಕೆ ಗುರುಗಳಂದ್ರುನಪ್ಪ, ನಿರಾಸೆ ಪಡ್ಕೊಡುದು, ನಿರಾಸೆ ಪಡ್ಕೊಡುದು. ನೀನೆಂದಿಗೂ ಉತ್ಸಾಹ ಕಳ್ಕೊಕೊಡುದು, ಅದೇ ಬಹಳ ಮುಖ್ಯ. ಅದಕ್ಕೆ ಅಭ್ಯಾಸ ಅಂದ್ರೆ ಏನು? ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢ ಭೂಮಿ. ಓನ್ಲಿ ದೋಸ್ ಹೂ ಆರ್ ಸ್ಟ್ರಾಂಗ್ಲಿ ಕಮಿಟೆಡ್. ದಿಸ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಯುವರ್ ಓನ್ ಮೈಂಡ್, ನಿಮ್ಮ ಮನಸ್ಸು ಏನು ಅಂತ ತಿಳ್ಕೊಬೇಕಾದ್ರೆ ಕೂತ್ಕೊಳ್ಳಿ 10 ನಿಮಿಷ. ಗೊತ್ತಾಗುತ್ತೆ? 10 ನಿಮಿಷ ಕೂತ್ಕೊಳ್ಳಿ. ಮನಸ್ಸು ತನ್ನ ನಿಜ ಸ್ವರೂಪವನ್ನು ತೋರಿಸ್ಬಿಡುತ್ತೆ. ಉತ್ಸಾಹ ಕಳ್ಕೋಬಾರದು. ಇದಕ್ಕೊಂದು ಕಥೆ ಹೇಳ್ತೀನಿ, ಕೇಳಪ್ಪ ಅರ್ಜುನ. ಒಬ್ಬ ಕೃಷ್ಣನ ಭಕ್ತ ಇದ್ದ. ಅವನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಒಬ್ಬ ಪೂಜೆ ಮಾಡುವ ಒಬ್ಬ ಭಕ್ತ ಇದ್ದ. ಅವನು ಮಹಾಭಕ್ತನೇ, ಇವನು ಭಕ್ತನೇ. ಇವನು ಹೋಗ್ತಾ ಇದ್ದ, ಅವಾಗ ಕೂತ್ಕೋತಾ ಇದ್ದ. ಅವರೇನೋ ಪೂಜೆ ಮಾಡೋರು, ಸ್ತೋತ್ರ ಎಲ್ಲ ಹೇಳೋರು, ನೈವೇದ್ಯ ಎಲ್ಲ ಮಾಡೋರು. ನೈವೇದ್ಯ ಟೈಮಲ್ಲಿ ಬಾಗ್ಲೆಲ್ಲ ಹಾಕ್ತಾರೆ. ನೈವೇದ್ಯ ಮಾಡೋರು, ಮಂಗಳಾರತಿ ಮಾಡೋರು, ಇವನು ಪ್ರಸಾದ ಕೊಟ್ಟು ಕಳಿಸೋರು. ಇವನು ಯಾವಾಗಲೂ ಅಚಲವಾಗಿ ಕೂತು ಕೃಷ್ಣನ ಧ್ಯಾನದಲ್ಲಿ ನಿರತನಾಗಿ ಅವನಿಗೊಂದಷ್ಟು ಪ್ರಾರ್ಥನೆ, ಕೃಷ್ಣನ ಕುರಿತಾಗಿ ಒಂದಷ್ಟು ಕೀರ್ತನೆಗಳು,
ಭಕ್ತಿಯಿಂದ ಹೇಳೋರು. ಒಮ್ಮೆ ಈ ಮುಖ್ಯ ಪುರೋಹಿತ ಇವನ್ ಕೇಳ್ದ, ಅಲ್ಲಯ್ಯ ಬರ್ತೀಯ ಕೂತ್ಕೋತೀಯ, ಏನ್ ನೀನು ಆರಾಮಾಗಿ ಹೀಗೆ ಕೂತಿರ್ತೀಯಲ್ಲ, ಏನು? ಅಲ್ಲ, ಏನು ನನ್ನಷ್ಟು ನಾನು ಮಾಡ್ತಾ ಇದ್ದೀನಿ, ಆದ್ರೆ ಇದು ನನಗೆ ಏನ್ ಅನುಮಾನ ಅಂದ್ರೆ ಕೃಷ್ಣನಿಗೆ ಇದು ಇಷ್ಟ ಆಗ್ತಿದೆಯೋ ಇಲ್ವೋ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಭಜನೆ ಮಾಡ್ತೀನಿ, ಇದೆಲ್ಲ ಕೃಷ್ಣನ್ಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನೀವೇನಾದ್ರು ಹೇಳ್ತೀರಾ? ಅದಕ್ಕೆ ಅವರಂದ್ರು, ನನಗೆ ಗೊತ್ತಾಗದೇನೆ, ನಾನು ಕೃಷ್ಣನ ಹತ್ರ ಮಾತಾಡ್ತೀನಿ, ಎವ್ರಿ ಡೇ ಐ ಟಾಕ್ ಟು ಲಾರ್ಡ್ ಕೃಷ್ಣ. ಬಾಗಿಲಾಕೊಂಡು ನೋಡಿದೆಯಲ್ಲ ನೀವು, ಮಾತಾಡ್ತೀನಿ. ಹಾಗೆ ಇವನಂದ, ಪಾಪ ಮುಗ್ಧ ಇವನಂದ, ಹಾಗಾದ್ರೆ ನಾಳೆ ಅವನ ಹತ್ರ ಮಾತಾಡ್ಬೇಕಾದ್ರೆ ಕೇಳ್ಬಿಡಿ, ನನ್ನ ಪ್ರಾರ್ಥನೆ ಅವ್ರಿಗೇನಾದ್ರು ಇಷ್ಟ ಆಯ್ತಾ, ಅವನೇನಾದ್ರು ಕೇಳಿಸ್ಕೊಂಡಿದ್ದಾನ, ಒಂದ್ ದಿವಸನಾದ್ರೂ ಇಷ್ಟ ಆಗಿದೆಯಾ ನನ್ನ ಪೂಜೆ? ನನ್ನ ಪೂಜೆ ಅಂದ್ರೆ ಏನು? ಮಾನಸಿಕ ಪೂಜೆ. ಒಂದ್ ದಿವಸನಾದ್ರು ಇಷ್ಟ ಆಗಿದೆ ಕೇಳ್ಬಿಡಿ. ಆಯ್ತು ಕಣ, ನಾಳೆ ಹೇಳ್ತೀನಿ. ಮಾನ್ಯ ದಿವಸ ಬಂದ ಕೂತ, ಎಲ್ಲ ಹೀಗೆ ನಡೀತು. ಮಂಗಳಾರತಿ ಆಯ್ತು, ಪ್ರಸಾದ ತಗೊಂಬಂದ್ರು. ಇವನ್ ಕೇಳ್ದ, ಕೃಷ್ಣನ್ ಕೇಳಿದ್ರ, ಬಂದಿದ್ದ ಕಣಯ್ಯ, ಕೇಳಿದ್ರ ನನ್ನ ಪೂಜೆ ಇಷ್ಟ ಆಯ್ತಾ ಒಂದ್ ದಿವ್ಸನಾದ್ರೂ? ಕೇಳಿದೆ, ನಿನ್ನ ಪೂಜೆ ಒಂದು ದಿವ್ಸಾನು ಇಷ್ಟ ಆಗ್ಲಿಲ್ವಂತೆ. ನಾಟ್ ಎ ಡೇ ಇಸ್ ಲೈಕ್ ಯುವರ್ ಪೂಜಾ. ತಕ್ಷಣ ಕುಣಿಯಕ್ ಶುರು ಮಾಡ್ಬಿಟ್ಟ. ಅಬ್ಬಾ, ಏನ್ ಕುಣಿತಾ ಇದ್ದಾನ ಇವನು! ಉತ್ಸಾಹ, ಇವನ ಚೈತನ್ಯ ಎಲ್ಲ ನೋಡಿ ಅವನು ಲೇ ಅನ್ನಂತೆ. ಇವನೇ ನಿಲ್ತಾನೆ ಅಲ್ಲ, ಕುಣಿತಾ ಇದ್ದಾನೆ. ಹಿಡಿದು ನಿಲ್ಸಿದಂತೆ. ನಾನು ಹೇಳಿದ್ದು ಕೇಳಿಸ್ಕೊಂಡೆ ನೀನು? ನಾನೇನ್ ಹೇಳಿದೆ ಗೊತ್ತಾಯ್ತಾ? ಗೊತ್ತಾಯ್ತು. ಏನ್ ಹೇಳಿದೆ? ಕೃಷ್ಣನ್ಗೆ ನನ್ನ ಪ್ರಾರ್ಥನೆ ಇಷ್ಟ ಆಗಿಲ್ಲ, ಒಂದು ದಿವಸನೂ ಇಷ್ಟ ಆಗಿಲ್ಲ ಅಂದ್ರಿ. ಮತ್ತೆ ಅದ್ರ ಅರ್ಥ ಆಯ್ತೇನೆಯ ನಿನಗೆ? ಮತ್ತೆ ಅದಕ್ಕೆ ಯಾಕೆ ಇಷ್ಟೊಂದು ಆನಂದದಲ್ಲಿ ಕುಣಿತಾ ಇದೆಯಾ? ಅಷ್ಟೇ, ಅವನಿಗೆ ಇಷ್ಟ ಆಯ್ತೋ ಬಿಡ್ತೋ. ಒಂದ್ ದಿವಸ ಇಷ್ಟ ಆಗ್ಲಿಲ್ಲ ಅಂದ್ರೆ ಎಲ್ಲ ದಿವಸ ಕೇಳಿಸ್ಕೊಂಡಿದ್ದಾನೆ ಅಂತ ಆಯ್ತಲ್ಲ, ಅಷ್ಟೇ ಸಾಕು ನನಗೆ. ಇದು ಉತ್ಸಾಹ. ತಿಳ್ಕೊಳ್ಳಯ್ಯ ಅರ್ಜುನ, ಇದು ಸಾಧನೆ ಅಷ್ಟು ಸುಲಭದ ವಿಷಯ ಅಲ್ಲ. ಇದಕ್ಕೆ ಸತತವಾದಂತ ಒಂದು ಆಂತರಿಕ ಪ್ರೇರಣೆ ನಿನ್ನೊಳಗಿಂದ ಬರಬೇಕು. ನಿರಾಸೆ ಆಗುವುದಕ್ಕೆ ಇದು ಯಾವುದೂ ಕಾರಣ ಇಲ್ಲಪ್ಪ. ನಿನ್ನ ಪ್ರಯತ್ನ ನೀನು ಮಾಡ್ತಾ ಇರೋ, ಯಾತಕ್ಕೆ ಯೋಚನೆ ಮಾಡ್ತೀಯ? ಆಗ ನಿನಗೆ ಅನುಭವ ತನ್ನಷ್ಟಕ್ಕೆ ತಾನೇ ಉಂಟಾಗುತ್ತೆ. ಈ ಆಧ್ಯಾತ್ಮ ಪ್ರಸಾದ, ದಟ್ ಇಲ್ಯೂಮಿನ್ಡ್ ನಾಲೆಡ್ಜ್, ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕಣೆಯ. ಆಗ ನಿನ್ನ ಒಂದು ಆ ಪ್ರಜ್ಞೆ, ಕಾನ್ಷಿಯಸ್ನೆಸ್, ಅದರ ಅನುಭವವೇ ವಿಶಿಷ್ಟ. ಅದನ್ನು ಮುಂದಿನ ಸೂತ್ರದಲ್ಲಿ ಹೇಳಿದ್ದಾರೆ ನೋಡಪ್ಪ. 48ನೇ ಸೂತ್ರ, ಋತಂಬರ ತತ್ರ ಪ್ರಜ್ಞಾ. ಋತಂಬರ ತತ್ರ ಪ್ರಜ್ಞಾ, ಅಂತವನ ಪ್ರಜ್ಞೆ, ದಟ್ ಕಾನ್ಷಿಯಸ್ನೆಸ್ ಏನಾಗುತ್ತೆ? ದಟ್ ವಿಲ್ ಬಿಕಮ್ ಋತಂಬರ. ಋತ ಮೀನ್ಸ್ ಟ್ರೂತ್. ಅದೇ ಟ್ರೂತ್ ಅಂತ ಹೇಳಿದ್ರೆ ಇದು ಒಂಥರ ಕಾಸ್ಮಿಕ್ ಟ್ರೂತ್. ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಟ್ರೂತ್. ಋತಂ, ಸತ್ಯಕ್ಕಿಂತ ಸ್ವಲ್ಪ ಮಿಗಿಲಾಗಿರ್ತಕ್ಕಂಥದ್ದು. ಕಾಸ್ಮಿಕ್ ಟ್ರೂತ್ ಅಂದ್ರೆ ದಿ ಸುಪ್ರೀಂ ಕಾನ್ಷಿಯಸ್ನೆಸ್, ಎಲ್ಲ ಇರುವಿಕೆ, ಎಕ್ಸಿಸ್ಟೆನ್ಸ್ಗೆ ಮೂಲಭೂತವಾಗಿರ್ತಕ್ಕಂತಹ ಒಂದು ಸತ್ಯ. ದಟ್ ಈಸ್ ಕಾಲ್ಡ್ ಋತ. ಅಂಬರ ಮೀನ್ಸ್ ಫಿಲ್ಡ್ ವಿತ್.
ತತ್ರ ಪ್ರಜ್ಞಾ, ನಿನ್ನ ಪ್ರಜ್ಞೆ ಅಂತಕ್ಕಂಥದ್ದು ಇಂತಹ ಒಂದು ನಾಲೆಡ್ಜ್, ವಿಸ್ಡಮ್, ಜ್ಞಾನದಿಂದ ಬೆಳಗುತ್ತೆ. ಅಂದ್ರೆ ನಿನ್ನ ಒಂದು ಪ್ರಜ್ಞೆ ಏನಾಗುತ್ತೆ, ಈ ಒಂದು ಅತ್ಯುತ್ಕೃಷ್ಟವಾದಂತಹ ಜ್ಞಾನದಿಂದ, ಕಾಸ್ಮಿಕ್ ಟ್ರೂತ್, ದಿ ಬೇಸ್ ಆಫ್ ಆಲ್ ಎಕ್ಸಿಸ್ಟೆನ್ಸ್, ಅದರಿಂದ ಬೆಳಗುತ್ತೆ. ಅದನ್ನ ನೀನು ತಿಳಿದುಕೋ. ಅವಾಗ ಏನಾಗುತ್ತೆ, ನಿನಗೆ ಇಡೀ ಸೃಷ್ಟಿಯ ಸತ್ಯ, ದಟ್ ಇಸ್ ಕಾಲ್ಡ್ ಋತ, ನಿನ್ನ ಅರಿವಿನಲ್ಲಿ ಇರುತ್ತೆ. ದಟ್ಸ್ ಇಟ್. ದೆನ್ ಯು ಹ್ಯಾವ್ ಅಚೀವ್ಡ್ ದಿ ಹೈಯೆಸ್ಟ್ ಇನ್ ಸಬೀಜ. ಫ್ರಮ್ ಸಬೀಜ ಯು ಕ್ಯಾನ್ ಗೋ ಟು ದಟ್ ಹೈಯೆಸ್ಟ್ ಲೆವೆಲ್. ಋತಂಬರ ತತ್ರ ಪ್ರಜ್ಞಾ. ಆ ಮಟ್ಟಕ್ಕೆ ಹೋಗು. ಜನಕ ಮಹಾರಾಜ ಒಬ್ಬ ಇದ್ದ. ಇವ್ರ ಬಗ್ಗೆ ಬೇಕಾಷ್ಟು ಕಥೆಗಳು, ಬೇಕಾಷ್ಟು ರೀತಿಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಕೊಂಡು ಅನೇಕರು ಹೇಳೋದನ್ನ ಕೇಳ್ತಾ ಇರ್ತೀವಿ. ಅಂತಹದ್ದು ಒಂದು. ಅವನು ಮಹಾರಾಜ, ಅವನಿಗೊಮ್ಮೆ ಕನಸು ಬಿತ್ತು. ಕನಸು ಎಲ್ರಿಗೂ ಬೀಳುತ್ತೆ. ಕೆಲವು ಜ್ಞಾಪಕ ಇರುತ್ತೆ, ಕೆಲವು ಜ್ಞಾಪಕ ಇರಲ್ಲ, ಅಷ್ಟೇ. ಆ ಕನಸು ಏನಿತ್ತಪ್ಪ ಅಂತ ಹೇಳಿದ್ರೆ, ಅವನ ರಾಜ್ಯದ ಮೇಲೆ ಇನ್ಯಾವನ ಒಬ್ಬ ಶತ್ರು ರಾಷ್ಟ್ರನು ದಂಡೆತ್ತಿ ಬಿಡ್ತಾನೆ. ಘೋರ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಅವನು ಸೋಲ್ತಾನೆ, ಸೋತು ಬಂದಿ ಆಗ್ತಾನೆ. ಶತ್ರು ರಾಷ್ಟ್ರದ ರಾಜ ಬಂದು ಇವನ ಸಿಂಹಾಸನದಲ್ಲಿ ಕೂರ್ತಾನೆ. ಇವನನ್ನ ಕಟ್ಟಿ ಹಾಕಿ ತಂದು ನಿಲ್ಲಿಸ್ತಾರೆ. ಇವನು ಬಂದಿ. ಇವನು ಪಾಪ ದುಃಖ ತಪ್ತನಾಗಿದ್ದಾನೆ. ಆ ಮಹಾರಾಜ ಯಾರು, ಶತ್ರು ರಾಷ್ಟ್ರಲ್ಲಿ ಬಂದು ಇವನನ್ನ ಸೋಲಿಸಿ ಸದೆ ಬಡಿದು ಕೂತ್ನಲ್ಲ, ಆತ ಇವನಿಗೆ ಹೇಳ್ತಾನೆ, ನೋಡು, ನಿನಗೆ ನಾನೇನು ಮಾಡಲ್ಲ. ನೀನೇನು ಮಾಡಬೇಕು, ಎಲ್ಲವನ್ನ ಬಿಟ್ಟು ಕಾಡು ಹೊಟ್ಟೋಗ್ಬಿಡ್ಬೇಕು. ಮತ್ತೆಂದು ನಮ್ಮಗಳ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಪ್ರಾಣ ಭಿಕ್ಷೆಯನ್ನು ನೀಡ್ತೀನಿ, ಹೊರಟೋಗು. ಬಿಟ್ಟು ದುಃಖದಿಂದ ಕಾಡೊಳಗೆ ಹೋಗ್ತಾ ಇದ್ದಾನೆ. ಎಚ್ಚರ ಎದ್ದ, ನೋಡಿದ ಸದ್ಯಕ್ಕೆ ಕಾಡು ಗೀಡು ಏನಿಲ್ಲ, ಇವನೇ ರಾಜ. ಈಗ ಅವನಿಗೆ ಒಂಥರ ಅನ್ನಿಸ್ತು, ಏನಿದೇನು ಕನಸು ಅಂತ. ಈಗಲೂ ಈ ಡ್ರೀಮ್ ಅನಾಲಿಸ್ ಅನೇಕ ಕಡೆ ಅದರ ಬಗ್ಗೆ ಪುಸ್ತಕಗಳು ಇದೆ. ಯಾವ ಕನಸಿಗೆ ಏನು ಅರ್ಥ ಅದೆಲ್ಲ ಬಿಡಿ. ಇವನು ಮಹಾರಾಜನಾಗಿದ್ದರಿಂದ ಅವನಿಗೆ ಸ್ವಲ್ಪ ಏನಿದು, ಯಾಕೆ ಈಗ ಮಹಾರಾಜನಾಗೆ ಇದ್ದಾನೆ, ಅವನಿಗೇನೇನಾಗಿಲ್ಲ, ವೈಭವಪೇತವಾಗೇ ಇದ್ದಾನೆ. ಆದರೂ ಕನಸು ಅವನನ್ನು ಕಾಡ್ತಾ ಇದೆ. ಅವನ ಆಸ್ಥಾನದ ವಿದ್ವಾಂಸರನ್ನೆಲ್ಲ ಕರೆದು ಈ ತರ ಕನಸು ಬಿತ್ತು, ಇದರ ಅರ್ಥ ಏನು ಹೇಳಿ. ಎಲ್ಲ ಯೋಚನೆ ಮಾಡಿದ್ರು, ಅನೇಕ ಗ್ರಂಥಗಳು ತೆರೆದ್ರು. ಏನ್ ಕನಸು, ಇದಕ್ಕೇನು ಅರ್ಥ ಇರ್ಬೋದು, ಏನೇನೋ ವಿಚಾರ ಮಾಡ್ತಾ ಇದ್ರು. ಅವನದೇ ಹೇಳ್ತಾ ಇದ್ದ, ನಾನು ಕನಸಿನಲ್ಲಿ ಅದು ಕಂಡೆ, ಆದ್ರೆ ಈಗ ನಾನು ರಾಜ, ಎಲ್ಲೂ ಹಾಗೇ ಇದೆ, ರಾಜ ನಾನು. ಈ ಒಂದು ದ್ವಂದ್ವ ಏನು, ಇದನ್ನು ಪರಿಹರಿಸಬೇಕು. ಎಲ್ಲ ಅಧ್ಯಯನ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಸಭೆ ಸೇರಿದೆ. ಇಂಥ ಕಡೆಗೆ ಒಬ್ಬ ಬಂದ, ಅವನ ಹೆಸರು ಅಷ್ಟಾವಕ್ರ ಅಂತ. ಈತ ಬಹಳ ವಿಶಿಷ್ಟವಾದಂತಹ ಋಷಿ. ಅಂದ್ರೆ ಎಲ್ಲ ಜ್ಞಾನವನ್ನ ತಿಳಿದವನು. ಅಷ್ಟಾವಕ್ರ ಅಂತ ಹೆಸರು ಯಾಕಪ್ಪ ಅಂತ ಹೇಳಿದ್ರೆ ಅವನ ಅಂಗಾಂಗಗಳೆಲ್ಲ ವಕ್ರವಾಗಿದ್ರು.
ಅವನ ಅಂಗಾಂಗ ಯಾಕೆ ವಕ್ರ ಆಯ್ತು ಅಂತ ಹೇಳಿದ್ರೆ ಅವ್ರ ಅಪ್ಪಂದೇ ಶಾಪ. ಇವನು ತಾಯಿಯ ಗರ್ಭದಲ್ಲಿರುವಾಗ್ಲೇನೆ ಅವನು ಜ್ಞಾನಿ, ಅವನಿಗೆ ವೇದಗಳೆಲ್ಲ ಗೊತ್ತಿತ್ತು. ಅವರಪ್ಪ ಒಂದ್ಸರ್ತಿ ಯಾವುದೋ ವೇದ ಪಠಣ ಮಾಡ್ತಾ ಒಂದು ಮಂತ್ರವನ್ನ ಸರಿಯಾಗಿ ಉಚ್ಚರಿಸಲ್ಲ, ಅದನ್ನು ಗರ್ಭದಲ್ಲಿರ್ತಕ್ಕಂಥ ಶಿಶು ಹೇಳುತ್ತೆ, ನೀ ಸರಿಯಾಗಿ ಹೇಳಿಲ್ಲ. ಆಗ ಅವನಿಗೆ ಶಾಪ ಕೊಟ್ಬಿಡ್ತಾನ ಅಪ್ಪನೇ, ನನ್ನೇ ಸರಿ ಇಲ್ಲ ಅಂತೀಯ, ನೀನು ಅಷ್ಟಾವಕ್ರನಾಗು, ನನ್ನನ್ನು ವಕ್ರ ಅಂತೀಯ, ತಗೋ. ಅಷ್ಟಾವಕ್ರನಾಗಿ ಹುಟ್ಟುತ್ತಾನೆ. ಅವನು ಬರ್ತಾನೆ. ಮುಖ್ಯ ಕಥೆಗೆ ಇನ್ನೊಂದು ಉಪಕಥೆ ಇದೆ. ದಿ ಎಂಟರ್ಸ್ ದಿ ಆಸ್ಥಾನ ಜನಕನ ಆಸ್ಥಾನಕ್ಕೆ ಬರ್ತಾನೆ. ಬಂದಾಗ ಅಲ್ಲಿದ್ದವರೆಲ್ಲ ಇವನು ನೋಡ್ತಾರೆ. ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಅವನ ಬಾಹ್ಯ ರೂಪ ಹಂಗಿತ್ತು. ಜನಕ ಒಬ್ಬ ಮಾತ್ರ ಸುಮ್ಮನೆ ಇರ್ತಾನೆ, ಯಾಕೆಂದ್ರೆ ಅವನು ಸ್ವಲ್ಪ ಜ್ಞಾನಿ, ತಿಳಿವಿತ್ತು ಅವನಿಗೆ. ಮಿಕ್ಕಿದವರೆಲ್ಲರೂ ನಗಾಡಕ್ಕೆ ಶುರು ಮಾಡ್ತಾರೆ, ಏನು ಹಿಂಗಿದ್ದಾರೆ ಇವರು. ಯಾಕೆ ನಮ್ಮಲ್ಲಿ ಬಾಹ್ಯ ರೂಪಕ್ಕೆ ಸಾಕಷ್ಟು ಅನಗತ್ಯವಾದಂತ ಬೆಲೆಯನ್ನು ಕೊಡ್ತೀವಿ. ಸರಿ, ಜನಕ ಹೇಳ್ದ, ಎಲ್ರಿಗೂ ಸುಮ್ಮನೆ ಇರಿ. ಸುಮ್ಮನಾದ್ರು. ಜನಕ ನಮಸ್ಕಾರ ಮಾಡಿ ಹೇಳ್ದ, ಬನ್ನಿ ಋಷಿಗಳೇ, ನಾವೊಂದು ಗಹನವಾದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ವಿದ್ವಾಂಸರೆಲ್ಲ ಸೇರಿದ್ದಾರೆ ನೋಡಿ. ಅದಕ್ಕೆ ಮೊದಲು ಅಷ್ಟಾವಕ್ರ ಹೇಳಿದ್ರು, ಏನು ವಿದ್ವಾಂಸರು, ಇವ್ರನ್ನ ಇಟ್ಕೊಂಡು ನಿನ್ ಸಮಸ್ಯೆ ಏನು ಪರಿಹಾರ ಮಾಡ್ತೀಯ? ನನಗೆ ಇವರೆಲ್ಲ ಚಪ್ಪಲಿ ಹೊಲಿಯೋವ್ರ ತರ ಕಾಣ್ತಿದ್ದಾರೆ. ಈ ವಿದ್ವಾಂಸರು ಓದ್ತಿರಲ್ಲ. ಆ ಜನಕನಿಗೆ ಗೊತ್ತಿತ್ತು, ಆದ್ರೆ ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಋಷಿಗಳೇ ಯಾಕೆ ಹೀಗಂದ್ರಿ? ಯಾಕೆ ಹೀಗಂದೆ ಅಂತ ಹೇಳಿದ್ರೆ ಇನ್ನೇನು, ನನ್ನ ಹೊರಗಣ ಚರ್ಮವನ್ನ ನೋಡಿ ಇವರು ಇಷ್ಟು ಖುಷಿ ಪಡ್ತಿದ್ದಾರೆ ಅಂದ್ರೆ ಅದು ಯಾರಿಗಿಷ್ಟ ಆಗುತ್ತೆ? ಹೊರಗಣ ಚರ್ಮ, ಅದನ್ನು ಹೊಲಿಯೋವ್ರಿಗೆ. ಅದಕ್ಕಾಗಿ ಹಾಗಂದೆ. ಏನೇನು ಸಮಸ್ಯೆ? ಆಗ ಸಮಸ್ಯೆ ಹೇಳ್ದ, ಈ ತರ ನನಗೆ ಕನಸು ಬಿತ್ತು, ನಾನು ಯುದ್ಧದಲ್ಲಿ ಸೋತೋದೆ, ಬಂದಿ ಆದೆ, ನನ್ನ ಆಚೆ ಕಳಿಸಿದ್ರು. ಆದ್ರೆ ಎಚ್ಚರ ಆದಾಗ ನಾನು ಇದೇ ಮಹಾರಾಜ, ಇದೇ ರಾಣಿಯರು, ಮಕ್ಕಳು, ಇದೇ ಮಂತ್ರಿ ಎಲ್ಲ ಇದ್ದಾರೆ. ಇದೆರಡರಲ್ಲಿ ಏನು ಸತ್ಯ? ಹೌ ಟು ಅಂಡರ್ಸ್ಟ್ಯಾಂಡ್? ಏನು? ನೋಡಪ್ಪ ಮಹಾರಾಜ, ನಿಜ, ಕನಸಿನಲ್ಲಿ ನೀನು ಎಚ್ಚರ ಆದ ತಕ್ಷಣ ನಿನಗೆ ಗೊತ್ತಾಯಿತು ಅದು ಮಿಥ್ಯ. ಕನಸು ಮಿಥ್ಯ. ಅವ್ರ ಕನಸು ಬೀಳ್ತಾ ಇದ್ದಾಗ ನಿನಗೇನು ಅದೇನು ಮಿಥ್ಯ ಅಂತ ಅನ್ಸಿಲ್ಲ. ಇದೇ ಗಾಬರಿ ಆಯ್ತು, ದುಃಖ ಆಯ್ತು, ನನ್ನ ರಾಜ್ಯ ಹೋಯ್ತು, ಎಲ್ಲ ಹೋಯ್ತು ಅಂತ. ಬಂದಿಯಾಗಿದ್ದಾಗ ನಡುಗ್ತಾ ಇದ್ದೆ, ಎಲ್ಲ ಉಂಟು. ಎಚ್ಚರ ಆದಾಗ ಗೊತ್ತಾಯ್ತು ಇದು ಮಿಥ್ಯೆ ಅಂತ. ಅಲ್ಲಿ ನೀನು ಸಾಕ್ಷಿಯಾಗಿದ್ದೆ. ಈಗ ನೀನು ಮಹಾರಾಜ ಅಂತಿದೆಯಲ್ಲ, ಇದರಲ್ಲೂ ನೀನು ಸಾಕ್ಷಿಯೇ. ಆದ್ರೆ ಸಾಕ್ಷಿಗೆ ನೀನು ಎಚ್ಚರ ಆಗಬೇಕು. ಅಲ್ಲಿಗೆ ಎಚ್ಚರ, ಇದು ಮಿಥ್ಯೆಯೇ. ನೀನ್ ರಾಜನಾಗಿ ಈ ದೇಹದಲ್ಲಿರೋದು ಇದೆಲ್ಲ, ಇದು ಏನು ಶಾಶ್ವತ ಅಲ್ಲ. ಇದೂನುವೆ ನೀನು ಒಂದು ಮಟ್ಟಕ್ಕೆ ಎಚ್ಚರ ಆದ್ರೆ ಇದೂ ಮಿಥ್ಯೆಯೇ. ಹಾಗೆ ನೀನು ಇದೆಲ್ಲದಕ್ಕೂ ಸಾಕ್ಷಿ ಸ್ವಭಾವದಲ್ಲಿರುವವನಾದರೆ
ಈ ನಿನ್ನ ಈಗ ಏನು ಮಹಾರಾಜ ಅಂತಿದೆಯೋ ಇದಕ್ಕೂನುವೆ ಆ ಕನಸಿಗೂನುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಇದೊಂಥರ ಮಿಥ್ಯೆ, ಅದೊಂಥರ ಮಿಥ್ಯೆ. ನೀನು ಕೇವಲ ಅಲ್ಲೂ ಸಾಕ್ಷಿ, ಇಲ್ಲೂನುವೆ ಸಾಕ್ಷಿ ಅಷ್ಟೆ. ಈ ಸಾಕ್ಷಿ ಭಾವಕ್ಕೆ ಬರಬೇಕಾದ್ರೆ ಇದು ಬೇಕು. ಈ ನಿರ್ವಿಚಾರ ವೈಶಾರದ್ಯೇ ಆಧ್ಯಾತ್ಮ ಪ್ರಸಾದ. ದಟ್ ಇಲ್ಯುಮಿನೇಟೆಡ್ ನಾಲೆಡ್ಜ್ ಇಸ್ ದಿಸ್. ಅದರಲ್ಲಿ ಯೋಗ ಮತ್ತೆ ವೇದಾಂತಿಕ್ ಮೆಡಿಟೇಷನ್ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನ ಮುಂದೆ ಯಾವಾಗಲಾದರೂ ನೋಡೋಣ. ಆದ್ರೆ ಈಗ ಸದ್ಯಕ್ಕೆ ನಾವು ಯೋಗ ಸೂತ್ರಗಳಿಗೆ ಮಿತಿಯನ್ನು ಇಟ್ಕೊಂಡು ನಾವು ಚರ್ಚೆ ಮಾಡೋಣ ಅಂತ ಹೇಳಿ. ನೋಡಪ್ಪ, ಈ ಒಂದು ಅನುಭವ ಇದು ಜನಕಂದು ಇದು ಗೊತ್ತಾಯ್ತಲ್ವೇ. ಈಗ ಪತಂಜಲಿ ಗುರುಗಳು ಅರ್ಜುನನಿಗೆ ಹೇಳಿದ್ರು, ನೋಡಪ್ಪ ಈ ಅನುಭವ ಅಂತಕ್ಕಂಥದ್ದು, ಈ ಅನುಭವ ಅಂತ ಹೇಳಿದ್ರೆ ಋತಂಬರ ತತ್ರ ಪ್ರಜ್ಞಾ, ಇದು ಈ ಒಂದು ಆಧ್ಯಾತ್ಮ ಪ್ರಸಾದ ಅಥವಾ ಈ ಒಂದು ಸಬೀಜ ಸಮಾಧಿಯ ಪರಾಕಾಷ್ಠೆಯ ಅನುಭವ, ಇದು ಒಂದು ವಿಶೇಷವಾದಂತಹ ಅನುಭವ. ಅದಕ್ಕೆ ಮುಂದಿನ ಸೂತ್ರವನ್ನ ಗಮನಿಸ ಪತಂಜಲಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಶ್ರುತ ಅನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷತ್ವಾತ್ ಅಂತ ಹೇಳಿದ್ರೆ, ಈ ಒಂದು ಜ್ಞಾನ ಮಿಕ್ಕ ಜ್ಞಾನ ಅಂತ ಹೇಳಿದ್ರೆ, ಮಿಕ್ಕ ಜ್ಞಾನ ಹೆಂಗೆ ಬರುತ್ತೆ ನಮಗೆ? ಇಲ್ಲ, ಯಾರೋ ಹೇಳಬೇಕು, ಯಾರು ಹೇಳಬೇಕು. ಶ್ರುತ ಶ್ರುತ ಅಂತ ಹೇಳಿದ್ರೆ ಯಾರೋ ಗುರುಗಳು ಹೇಳ್ತಾರೆ, ನಾವು ಕೇಳಿಸ್ಕೊತೀವಿ, ಅಥವಾ ಎಲ್ಲೋ ಬರ್ದಿರ್ತಾರೆ, ನಾವು ಓದ್ಬಿಟ್ಟು ತಿಳ್ಕೊತೀವಿ. ಅಥವಾ ಅನುಮಾನ, ಇನ್ಫರೆನ್ಸ್, ನಾವೇ ಕೂತು ವಿಚಾರ ಹೀಗಿರ್ಬೋದು ಹೀಗಿರ್ಬೋದು ಅನ್ಕೋತೀವಿ. ಇದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇಟ್ ಇಸ್ ಅ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಇದು ಎಲ್ಲಿಂದ ಬರುತ್ತೆ? ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣ. ಜ್ಞಾಪಕ ಇದೆಯಾ? ಇರ್ಲಿ ಬಿಡಿ, ಜ್ಞಾಪಕ ಇದ್ರೆ ಸಂತೋಷ, ಇಲ್ಲದೆ ಇದ್ರೆ ನೋಡಿ. ಪತಂಜಲಿಗಳೇ ಹೇಳಿದ್ದಾರೆ ಇದನ್ನ. ಅಂದ್ರೆ ಇದು ನನಗೆ ಈ ಅನುಭವ ಹೇಗಾಯ್ತು ಅಂತ ಹೇಳಿದ್ರೆ, ಇದು ಯಾರೋ ಹೇಳಿದ್ರು ಅಂತ ಆಗಿರೋದಲ್ಲ, ಅಥವಾ ನಾನೇನೋ ಹೀಗಿರ್ಬೋದು ಅಂತ ಇನ್ಫರೆನ್ಸ್ ಮಾಡಿ ಪಡ್ಕೊಳ್ಳೋದಲ್ಲ. ಇದು ನೇರವಾಗಿ ಅನುಭವ ಆಗ್ತಕ್ಕಂಥದ್ದು. ಇದು ನೇರ ಅನುಭವ, ಇದು ಬಹಳ ಮುಖ್ಯ. ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಇದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ನೇರವಾಗಿ ಥಟ್ಟಂತ ಆಗ್ತಕ್ಕಂಥದ್ದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಆದ್ರೆ ಇದಕ್ಕೆ ಈ ಹಾಗನ್ಬಿಟ್ಟು ಆಗಮ ಮತ್ತೆ ಅನುಮಾನಕ್ಕೆ ಏನು ಬೆಲೆ ಇಲ್ವೇ ಅಂದ್ರೆ ಇದೆ. ಆದರೆ ನಮಗೆ ನೇರವಾಗಿ ಅದು ಅನುಭವಕ್ಕೆ ಬರಬೇಕು. ಬಂದಾಗ ಅದು ನಿಜವಾಗ್ಲೂ ಅದು ನಮಗೆ ಅದರ ಉಪಯುಕ್ತತೆ ಗೊತ್ತಾಗುತ್ತೆ. ಜಸ್ಟ್ ಇಂಟೆಲೆಕ್ಚುಯಲ್ ಸರ್ಕಸ್ ವಿಲ್ ನಾಟ್ ಹೆಲ್ಪ್. ಗೊತ್ತಾಯ್ತೇನಪ್ಪ ಅರ್ಜುನ? ನೀನ್ ಸುಮ್ಮನೆ ಸೂತ್ರಗಳನ್ನು ಗಟ್ಟೊಡೆದು ಬಿಟ್ರೆ, ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಹೇಳ್ಬಿಟ್ರೆ ಆಗೋಲ್ಲ. ನಿನಗೆ ನೇರವಾಗಿ ಅನುಭವ ಆಗಬೇಕು. ಅದಕ್ಕೋಸ್ಕರ ಸಾಧನೆ ಬೇಕು. ಇದು ಬಹಳ ಮುಖ್ಯ. ಅಣ್ಣಾಮಲೈ ಸ್ವಾಮಿ ಅಂತ ಒಬ್ಬರಿದ್ರು, ಭಗವಾನ್ ರಮಣರ ಆಪ್ತ ಸೇವಕರಾಗಿದ್ರು. ಅವರು ರಮಣರಿಗೆ ಎಷ್ಟು ಆಪ್ತ ಸೇವಕರು ಅಂದ್ರೆ,
ರಮಣನಿಗೆ ಸ್ನಾನ ಮಾಡಕ್ ನೀರು ಎಲ್ಲ ಇಟ್ಕೊಡೋದು, ಅವ್ರಿಗೆ ಲಂಗೋಟಿ ತಂದು ಕೊಡೋದು, ಇಷ್ಟರ ಮಟ್ಟಿಗೆ ಆಪ್ತರು. ಒಮ್ಮೆ ವ್ಯವಸ್ಥೆ ಮಾಡ್ತಿದ್ದಂತೆ, ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಭಗವಾನ್ ರಮಣರು ಸ್ನಾನ ಮಾಡಬೇಕು. ಭಗವಾನ್ ರಮಣ ಸ್ನಾನ ಮಾಡಿ ಲಂಗೋಟಿ ಇಟ್ಕೊಂಡು ಸಿದ್ಧರಾದಾಗ ಇವರು ಬಚ್ಚಲ ಮನೆ ಒಳಗಡೆ ನಿಂತಿದ್ರಂತ. ಇವ್ರಿಗೆ ಕೇಳಿದ್ರಂತೆ ಅಣ್ಣಾಮಲೈ ಸ್ವಾಮಿ, ಭಗವಾನ್ ರಮಣರೇ, ನೀವ್ ಹೇಳ್ತೀರಾ ಆನಂದದ ಅನುಭವ ಆನಂದದ ಅನುಭವ ಆಗುತ್ತೆ ಅಂತ. ಇವ್ರು ಯಾರೋ ಹೇಳ್ತಾ ಇದ್ರು, ಈ ಕೆಲವು ಮಾದಕ ವಸ್ತುಗಳು, ಗಾಂಜಾ, ಅಫೀಮು, ಇದೆಲ್ಲ ಮೊದಲು ಇತ್ತು. ಇವುಗಳನ್ನ ಸೇವಿಸಿದಾಗ ಅದೇ ತರದ್ದು ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಅಣ್ಣಾಮಲೈ ಸ್ವಾಮಿ ಸಾಕಷ್ಟು ಪಾಪ ಸಾಧಕರು, ಅದು ತಿಳ್ಕೋಬೇಕು, ಸುಮ್ಮನೆ ಅಲ್ಲ. ಆದ್ರೆ ರಮಣರು ಇದ್ದಕ್ಕಿದಂಗೆ ಆನಂದ 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 ಅಂತ ಬಂದು ಇವ್ರನ್ನ ಅಪ್ಕೊಂಡ್ಬಿಟ್ರಂತೆ ಅಣ್ಣಾಮಲೈ ಸ್ವಾಮಿ. ಜಸ್ಟ್ ಎಂಬ್ರೇಸ್ಡ್ ಅಷ್ಟೇ. ಅಂಡ್ ದೆನ್ ಈ ಲೆಫ್ಟ್ ಇಟ್. ಅಂಡ್ ಅಣ್ಣಾಮಲೈ ಸ್ವಾಮಿ ಸೇಸ್ ದಿ ವೆಂಟ್ ಟು ಎಕ್ಸ್ಟಸಿ. ಅಷ್ಟೇ, ಅಲ್ಲೇ ಸ್ತಂಭೀಭೂತರಾಗ್ಬಿಟ್ರು. ಭಗವಾನ್ ರಮಣ ಹೊರಟ್ರು. ಆಮೇಲೆ ಅವ್ರ ಕೆಲ್ಸಕ್ಕೆ ಹೊಡೋಗ್ಬಿಟ್ಟು ಆಮೇಲೆ ಯಾವಾಗಲೂ ಬಚ್ಚಲ ಮನೆಗೆ ಬಂದಿದ್ದಾರೆ. ಒಂದು 8 ಗಂಟೆ ಆದ್ಮೇಲೆ ಇವರು ಅಲ್ಲೇ ಸ್ತಂಭೀಭೂತರು, ಹಾಗೇ ನಿಂತು ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ನೇರವಾಗಿ ಆ ಸಮಾಧಿ ಸ್ಥಿತಿಯ ಅನುಭವ ಆಗುತ್ತೆ. ಅಣ್ಣಾಮಲೈ ಸ್ವಾಮಿ ಆವತ್ತಾಗಿದ್ದು ಅವರು ಆಶ್ರಮದ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದವರು. ಅವರ ಈ ಘಟನೆ ಆದ ಮಾರನೇ ದಿವಸನೇ ಬಂದು ಎಲ್ರಿಗೂ ಹೇಳ್ಬಿಟ್ರಂತೆ, ಇನ್ನು ನನಗೆ ಇಲ್ಲಿ ಕೆಲಸ ಆಯಿತು, ನಾನಿನ್ನ ಒಬ್ಬೊಂಟಿಯಾಗಿ ಹೊರಟೋಗ್ತೀನಿ. ಆ ಪಾಲುಕಟ್ಟು ಯಾವುದೋ ಬೇರೆ ಊರಿಗೆ ಹೊರಟೋಗ್ತಾರೆ ಅವರು. ಈ ಸೆಡ್ ಆಲ್ ಮೈ ವರ್ಕ್ ಈಸ್ ಓವರ್, ಇನ್ನೇನು ಬೇಕಾಗಿಲ್ಲ. ಆ ಸಾಧನೆ ಅವ್ರಿಗೆ ನೇರವಾದಂಥ ಅನುಭವ ಅಲ್ಲಾಗೋಯ್ತು. ಅವ್ರು ಭಗವಾನ್ ರಮಣರನ್ನ ಕೇಳಕ್ ಬರ್ತಾರೆ, ನಾನು ಇಂಥ ಕಡೆ ಹೊರಡ್ತೀನಿ ಅಂತ. ನಾನು ರಮಣ ಇದು ರಮಣ. ಅವ್ರು ಯಾವತ್ತೂ ಯಾರೇ ಬಂದು ಏನೇ ಹೇಳಿದ್ರು ಅವ್ರು ಯಾರಿಗೂ ಏನು ಹೇಳ್ತೀನಿ. ಇರ್ತೀನಿ ಅಂದ್ರೂ ಅಷ್ಟೇ, ಹೋಗ್ತೀನಿ ಅಂದ್ರು ಅಷ್ಟೇ. ಇವರು ಬಂದರು, ಈ ಥರ ಆಯ್ತು, ನನಗೆ ಎಲ್ಲ ಆಯಿತು, ನಾನು ಹೋಗಿ ಒಂದು ಕಡೆ ಇರ್ತೀನಿ ಅಷ್ಟೇ. ಅವ್ರು ಸುಮ್ಮನೆ ಇದ್ರು. ಈ ಡಿಡ್ ನಾಟ್ ಇಂಟರ್ವ್ಯೂ. ಆ್ಯಂಡ್ ಅಷ್ಟೇ, ಅಣ್ಣಾಮಲೈ ಸ್ವಾಮಿ ಶಿಫ್ಟೆಡ್ ಟು ಎ ಡಿಫರೆಂಟ್ ಪ್ಲೇಸ್ ಬಿಕಾಸ್ ಈ ಸಾಧನಾ ಗಾಟ್ ಓವರ್. ಈ ಸಾಧನೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ, ಯಾಕೆಂದ್ರೆ ನಮಗೆಲ್ಲ ಏನು ಸಮಸ್ಯೆ, ಈ ಸಂಸ್ಕಾರಗಳು ಒಂದಾದ್ಮೇಲೆ ಒಂದು ಕಾಡ್ತಾ ಇರುತ್ತೆ. ಇಂಪ್ರೆಷನ್ಸ್ ಎವ್ರಿ ಡೇ ವಿ ಆರ್ ಅಕ್ರೂಯಿಂಗ್ ಇಂಪ್ರೆಷನ್. ಯಾರನ್ನೋ ಬೈಕೋತೀವಿ, ಯಾರನ್ನೋ ಹಿಡಿಸ್ಕೋತೀವಿ, ಇನ್ನೇನೋ ಭಯ ಬೀಳ್ತೀವಿ. ಈ ಡೈನಮಿಕ್ಸ್ ಆಫ್ ಲೈಫ್ ಎಲ್ಲ ಇಂಪ್ರೆಷನ್ಸ್ ಉಂಟು ಮಾಡ್ತಾ ಇರುತ್ತೆ. ಆದ್ರೆ ಒಮ್ಮೆ ನಾವು ಈ ಮಟ್ಟಕ್ಕೆ ಏರಿದ್ರೆ ಏನಾಗುತ್ತೆ? ಶಿಷ್ಯನೇ ತಿಳ್ಕೊ, ಇದೆ 50ನೇ ಸೂತ್ರ. ತಜ್ಜ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿನಿ. ಈ ಒಂದು ಮಟ್ಟಕ್ಕೆ ನಿನ್ನ ಕಾನ್ಷಿಯಸ್ನೆಸ್, ಪ್ರಜ್ಞೆ ಬಂದ್ರೆ, ಯಾವ ಮಟ್ಟಕ್ಕೆ? ಋತಂಬರ ಆ ಮಟ್ಟಕ್ಕೆ ಬಂದ್ರೆ ಅನ್ಯ ಸಂಸ್ಕಾರ ಪ್ರತಿಬಂಧಿನಿ, ಬೇರೆ ಸಂಸ್ಕಾರಗಳು ನಿನ್ನಲ್ಲಿ ಉಂಟಾಗಲ್ಲ. అంటే ಬೇರೆ ಸಂಸ್ಕಾರಗಳು ಉಂಟಾಗಲ್ಲ. ಇರೋ ಸಂಸ್ಕಾರ ಯು ಹ್ಯಾವ್ ಟು ಮ್ಯಾನೇಜ್, ದಟ್ ಇಸ್ ದೇರ್. ಬಟ್ ಇನ್ನ ಬೇರೆ ಸಂಸ್ಕಾರಗಳು ಉಂಟಾಗಲ್ಲ. ದಟ್ ಇಸ್ ದಿ ಬಿಗ್ಗೆಸ್ಟ್ ಥಿಂಗ್. ನಿನಗೇನು ಸಂಸ್ಕಾರ ಇರುತ್ತೋ ಅದಿರುತ್ತೆ ಅಷ್ಟೆ. ಅನ್ಯ ಸಂಸ್ಕಾರಗಳು ಪ್ರತಿಬಂಧಿನಿ, ಇಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ನಮಗೆಲ್ಲ ಕಾಡ್ತಾ ಇರೋ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಸಂಸ್ಕಾರ ಇನ್ನಷ್ಟು ಕೂಡಾಗ್ತಾನೆ ಇರ್ತೀವಿ. ಹಾಗಾಗಿ ಈ ಆಗಾಮಿ ಕರ್ಮಗಳು ಜಾಸ್ತಿ. ಹಾಗಾಗಿ ನಮ್ಮ ಸಂಚಿತ ಕರ್ಮ ಡಿಪಾಸಿಟ್
ಬೆಳೀತಾ ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಜನ್ಮ ಮೃತ್ಯು ಸೈಕಲ್ಸ್ ಆಫ್ ಬರ್ತ್ ಅಂಡ್ ಡೆತ್ ನೆವರ್ ಎಂಡಿಂಗ್ ಹೋಗ್ತಾನೆ ಇರುತ್ತೆ. ಅದಕ್ಕೆ ಇದು ಬಹಳ ಮುಖ್ಯ. ಅದಕ್ಕೆ ಈ ಇದು ಇನ್ನ ವಾಟ್ ವಿ ಶುಡ್ ರಿಮೆಂಬರ್, ದಿಸ್ ಇಸ್ ಸ್ಟಿಲ್ ಸಬೀಜ ಸಮಾಧಿ. ಸ್ಟಿಲ್ ದೇರ್ ಇಸ್ ಸಮ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್. ಈವನ್ ವಿತ್ ದಟ್ ನೀನು ಈ ಮಟ್ಟಕ್ಕೆ ಬರ್ಬೋದು. ಇದಕ್ಕೆ ಇನ್ನೊಂದು ಘಟನೆ, ಇದನ್ನು ಭಗವಾನ್ ರಮಣರ ಜೀವನದಲ್ಲಿ ನಡೆದ ಘಟನೆ. ಒಬ್ಬ ಮಸ್ತಾನ್ ಅಂತ ಒಬ್ಬ ಮುಸ್ಲಿಂ, ಅಲ್ಲಿ ತಿರುವಣ್ಣಾಮಲೆಯಿಂದ ಒಂದು 40 ಮೈಲ್ ದೂರದಲ್ಲಿ ಇರ್ತಕ್ಕಂಥ ಊರು ದೇಸೂರ್ ಅಂತ. ಅಲ್ಲಿ ಅವನೇನಪ್ಪ ಅಂತ ಹೇಳಿದ್ರೆ ಬಟ್ಟೆ ನೇಯೋದು ಅವನ ಕೆಲಸ, ಬಟ್ಟೆ ನೇಯೋದು. ಅವನಿಗೇನೋ ಹುಟ್ಟದಾಗಿಂದಾನೆ ಒಂದು ಸಂಸ್ಕಾರ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಅವನ್ ಬಟ್ಟೆ ನೇಯ್ತಾ ನೇಯ್ತಾ ಹಂಗೇ ಸಮಾಧಿ ಸ್ಥಿತಿ ಕೊಡೋಗ್ಬಿಡ. ಸುಮ್ಮನೆ ಜಸ್ಟ್ ಫ್ರೀಸ್. ಅದು ಅನೇಕರಿಗೆ ಆಗುತ್ತೆ. ಅದು ಕೆಲವು ವೇಳೆ ಇಟ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಟೆಕ್ನಿಕ್ಸ್ ಈಸ್ ಟು ಫ್ರೀಸ್. ಅಷ್ಟೇ, ಆ ಥರ ಅನುಭವ ಇವನಿಗೆ ಅವಾಗವಾಗ ಆಗೋದಂತೆ. ಪಾಪ ಅವ್ರ ಮನೆಯಲ್ಲಿ ತಾಯಿ ತಂದೆಗೆ ಏನು ಗೊತ್ತಿಲ್ಲ. ಇವನು ಹಿಂಗಾಗ್ಬಿಟ್ರೆ ಹೊಡೆ ಠಾಟ್ ಅಂತ ತಲೆ ಮೇಲೆ ಹೊಡೆಯೋರಂತ. ಹೇಳೋ ಮೇಲೆ ಅವ್ರು ನಿದ್ದೆ ಮಾಡಿದ್ದಾನೆ. ಇವನು ಎದ್ದು ಮತ್ತೆ ಏನೋ ಮಾಡೋದು. ಆಮೇಲೆ ಅವ್ರಿಗೆ ಬಹಳ ದಿವಸ ಆದ್ಮೇಲೆ ಗೊತ್ತ, ಇವನೇನೋ ಬೇರೆ. ಆಮೇಲೆ ಈತ ಏನಪ್ಪಾ ಅಂತ ಹೇಳಿದ್ರೆ, ಈ ಮೊಹರಂ ಎಲ್ಲ ಆದರೆ ಇವನು ಈ ಪಂಡರ ವೇಷ ಅಂತ ಆಗ್ತಾರೆ ವೈಷ್ಣವರು, ಇವನು ಆ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ಇವನು ಹೋಗೋನು, ವಿಭೂತಿ ಎಲ್ಲ ಇಟ್ಕೊಂಡು. ಇವಂದೇನೋ ಒಂದು ಪಾಪ ಇದು ಶಿವನ ಆ ಶೈವರ ಒಂದು ಪ್ರಾಯಶಃ ಸಂಸ್ಕಾರ ಇತ್ತು ಅನ್ಸುತ್ತೆ. ಇವರೂರಲ್ಲಿ ಅಖಿಲಾಂಡಮ್ಮ ಅಂತ ಒಬ್ಬ ಆಕೆ ಇದ್ದ. ಆಕೆ ಪಾಪ ಗಂಡನ್ ಕಳ್ಕೊಂಡಿದ್ದಂತ ಅವಳು. ಆಕೆ ರಮಣರ ಭಕ್ತೆ. ಆಕೆ ಏನ್ ಮಾಡೋರು, ಆಗಾಗ್ಗೆ ರಮಣಾಶ್ರಮಕ್ಕೆ ಬಂದು ರಮಣರಿಗೆ ಅಡಿಗೆ ಮಾಡಿ ಬಡಿಸೋದರಲ್ಲಿ ಆಕೆ ತೃಪ್ತಿ. ಇವನು ಆಕೆ ಜೊತೆ ಸೇರ್ಕೊಂಡ. ನಾನು ಬರ್ತೀನಿ ನಡೀದು, ಯಾರು ರಮಣರು. ಬಂದ ಒಮ್ಮೆ ರಮಣಾಶ್ರಮಕ್ಕೆ. ಇದೆಲ್ಲ ಪ್ರಾಯಶಃ 1920 ಅದಕ್ಕಿಂತ ಸ್ವಲ್ಪ ಕಮ್ಮಿ ಆ ಸಮಯದಲ್ಲಿ ನಡೆದಿರೋ ಘಟನೆ. ಒಮ್ಮೆ ರಮಣಾಶ್ರಮಕ್ಕೆ ಬಂದ. ಅಲ್ಲಿ ರಮಣರು ಸುಮ್ಮನೆ ಹೀಗೆ, ಅವರು ಅನೇಕ ವೇಳೆ ಸುಮ್ಮನೆ ಹೀಗೆ ಒಂದ್ ಕಡೆ ಸುಮ್ಮನೆ ನೋಡ್ತಾ ಇರೋದು ಅಷ್ಟೆ. ಅದನ್ನ ನೋಡೋದ್ರಲ್ಲೇ ಅನೇಕರು ಸಮಾಧಿಸ್ಥರಾಗ್ಬಿಡೋರು. ಇವನಿಗೇನು ಗೊತ್ತಿಲ್ಲ ಪಾಪ. ಇವನು ಹೋದ, ಇವನು ನೋಡಿದ್ರೆ ಸುಮ್ಮನೆ ಇವನ್ ಕಡೆ ಒಮ್ಮೆ ದೃಷ್ಟಿ ಹಾರಿಸ್ತದೆ ಅಷ್ಟೇ. ಈ ಆಲ್ಸೋ ಬಿಕಮ್ ಸ್ಟ್ಯಾಚ್ಯೂ ಲೈಕ್ ಹಿ ಸೇಸ್ ಮಸ್ತಾನ್. ಅಷ್ಟೇ, ಅವ್ರು ನೋಡಿದ ತಕ್ಷಣ ನಾನು ಹಾಗೆ ಸುಮ್ಮನೆ ಇದ್ಬಿಟ್ಟೆ ಫಾರ್ ಅವರ್ಸ್ ಟುಗೆದರ್. ಆವಾಗಿಂದ ಇವನಿಗೆ ರಮಣರಲ್ಲಿ ಭಕ್ತಿ. ಇವನ್ ಬಟ್ಟೆ ಆವಾಗಿಂದ ಏನ್ ಮಾಡೋನು, ಇವ್ರ ಕೋಪಿನ ಎಲ್ಲ ರಮಣರದ ಬಟ್ಟೆ ಅಂದ್ರೆ ಇನ್ನೇನೇನು ಸೂಟ ಬೂಟ ಏನಿಲ್ಲ, ಒಂದು ಕೋಪಿನ ಅಷ್ಟೇ. ಇವನು ಕೋಪಿನ ತಂದು ಕೊಡೋಣಂತ. ಇವನ್ ತಂದು ಕೊಡ್ತಾ ಇದ್ರೆ ರಮಣರು ಸ್ವೀಕರಿಸ್ತಾ ಇದ್ರಂತ ನೋಡಿ. ಯಾಕಂದ್ರೆ ರಮಣರು ಏನ್ ಸುಮ್ಮನೆ ಅದು ಯಾರು ಏನ್ ಕೊಟ್ರು ಅದೇನು ಮುಟ್ತಾ ಇರಲಿಲ್ಲ. ಇವನ್ ಕೊಟ್ಟಿದ್ದನ್ನ ಬಹಳ ಆತ್ಮೀಯತೆಯಿಂದ ಸ್ವೀಕರಿಸಿ ಬಳಸ್ತಾ ಇದ್ರು. ಒಂಥರ ಅದು ಆ ವೇವ್ಲೆಂತ್. ಈ ಮಸ್ತಾನ್ ಅಖಿಲಾಂಡಮ್ಮನ ಜೊತೆ ಬರೋರು. ಅಖಿಲಾಂಡಮ್ಮ ಏನ್ ಮಾಡೋರು, ಪಾಪ 40 ಮೈಲ್ ಆಗೇನು ಬಸ್ ಗೀಸ್ ಏನಿರಲಿಲ್ಲ. ಅಲ್ಲಿ ಏನೇನು ಪದಾರ್ಥಗಳು ಏನೋ ಒಂದಷ್ಟು ತರೋದು ಎಲ್ಲ ಇರೋದು. ಅವ್ರು ನಡ್ಕೊಂಬರ್ಬೇಕಾದ್ರೆ ಒಂದಷ್ಟು ಪದಾರ್ಥಗಳು ಬೇಕಲ್ಲ. ಮಧ್ಯ ಏನಾರು ತಿನ್ನಕ್ಕೆ 40 ಮೈಲಿ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಪ್ರಾಯಶಃ ಒಂದು 2-3 ದಿವಸನಾದ್ರು ಬೇಕು ನಡ್ಕೊಂಡು ಆ ಬಿಸಿಲಲ್ಲೆಲ್ಲ ಬರಬೇಕು. ಇವನು ತಲೆ ಮೇಲೆ ಹೊತ್ಕೊಂಡು ಬರೋವಂತೆ ಅದೆಲ್ಲ ಮಸ್ತಾನ್. ಬಂದು ರಮಣಾಶ್ರಮಕ್ಕೆ ಬಂದ್ಬಿಡೋದು, ಇಲ್ಲೇ ಇದ್ಬಿಡೋದು ಸಾಕಷ್ಟು ದಿವಸ. ಹಂಗ್ ಮಾಡೋದು. ಎಲ್ಲಿಗೆ ಬಂತು ಅಂತ ಅನೇಕ ವೇಳೆ ಹೋಗ್ತಾನೆ ಇರ್ಲಿಲ್ಲ. ಅವನು ವೃತ್ತಿಯನ್ನು ಬಿಡ್ಬಿಡ ಅಷ್ಟೇ. ಸದಾ ಈ ಭಕ್ತಿಯಲ್ಲಿ ಇರ್ತಕ್ಕಂಥ. ಆಮೇಲೆ ಅಖಂಡಾವಲಂಬನ ಜೊತೆ ಆವಾಗ ಬರೋದು ಹೋಗೋದು. ಮತ್ತೆ ಅವನಿಗೆ ಪಾಪ ಕಾಲಕ್ರಮೇಣದಲ್ಲಿ ಹಾಸಿಗೆ ಹಿಡ್ದ. ಅದು
ಆಶ್ರಮಕ್ಕೆ ಏನು ಬರಕ್ ಆಗ್ತಿರ್ಲಿಲ್ಲ. ಏನೋ ಕಾಯಿಲೆ ಪಾಪ ಹಾಸಿಗೆ ಹಿಡಿದು ಹೆಚ್ಚು ಕಮ್ಮಿ ಸ್ವಲ್ಪ ಆರೋಗ್ಯ ತೀವ್ರವಾಗಿ ಹದಗೆಟ್ಟಾಗ ಏನೇನೋ ಮಾತಾಡೋರಂತ. ಏನು ಮಾತು ಅಂತ ಹೇಳಿದ್ರೆ, ಆಹಾ, ಶಿವಗಣಗಳೆಲ್ಲ ಬರ್ತಾ ಇದ್ದಾರೆ. ಓ, ಇಲ್ಲಿ ನೋಡಿ ನಂದಿ ಬಂದು ನನ್ನ ಮೈಯೆಲ್ಲ ನೆಕ್ತಾ ಇದ್ದಾನೆ. ನಂದಿ ಅಂದ್ರೆ ಏನದು? ಬೋಲ್. ನನ್ನ ದೇಹವನ್ನೆಲ್ಲ ನೆಕ್ತಾ ಇದೆ. ಶಿವಪಾರ್ಶ್ವದರೆಲ್ಲ ಬರ್ತಾ ಇದ್ದಾರೆ. ಎಲ್ಲೂ ನನ್ನ ಬನ್ನಿ 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 ಅಂತಿದ್ದಾರೆ ಅವ್ರ ಲೋಕಕ್ಕೆ. ಅಯ್ಯೋಯ್ಯೋ, ಸುಂದರವಾದ ಸರೋವರ. ಇಲ್ಲಿ ಈ ಹಂಸಗಳು, ಇದೇನು ಸಾಧಾರಣವಾದ ಹಂಸಗಳಲ್ಲ, ಬಹಳ ವಿಶಿಷ್ಟವಾದಂಥ ಹಂಸಗಳು ಈಜಾಡ್ತಾ ಇದೆ, ಬಹಳ ಸುಂದರವಾಗಿದೆ. ಅಲ್ಲಿಗೆ ನಾನು ಕರೀತಾ ಇದ್ದಾರೆ. ಕೆಲವರೆಲ್ಲ ಅನ್ಕೊಂಡ್ರಲ್ಲ ಇದೆಲ್ಲ ಮೋಸ್ಟ್ಲಿ ಡೆಲಿರಿಯಂ ಅಂತಾರೆ, ಗೊತ್ತಲ್ಲ, ಈ ತರ ತುಂಬಾ ಜ್ವರ ಬಂದಾಗ ಏನೇನೋ ಮಾತಾಡ್ಕೊಳ್ಳೋದೆಲ್ಲ ನಡೆಯುತ್ತೆ, ಆ ಥರ ಅನ್ಕೊಂಡಿದ್ರಂತೆ. ಆದ್ರೆ ಅದಲ್ಲ. ಅದೇನಾಯ್ತು, ದಿ ಡೇ ವೆನ್ ಈ ಪಾಸ್ಡ್ ಅವೇ, ಫುಲ್ ಮಲಗೇ ಬಿಟ್ಟಿದ್ದ ಹಾಸಿಗೆ ಹಿಡಿದು ಸುಮಾರು ದಿವಸದಿಂದ. ಅಟ್ ದಟ್ ಮೂಮೆಂಟ್ ಯಾರೋ ಬಂದಂಗೆ ಇಮಿಡಿಯೇಟ್ಲಿ ಸ್ಟುಡ್ ಅಪ್ ಅಂತೆ. ಎಲ್ಲಿಗೂ ಆಶ್ಚರ್ಯ ಇದೆ, ಇವನಿಗೆ ಎಲ್ಲಿ ಈ ಶಕ್ತಿ ಬಂತು? ಬಂದ್ಬಿಟ್ಟು ದೆನ್ ಹಿ ಸೆಡ್, ಅಮ್ಮ ಅಪೀಚ ಕೂತಾಂಬಿಕಾ. ತಿರುವಣ್ಣಾಮಲೆಯಲ್ಲಿ ಏಕಾಂಬರ ಮತ್ತೆ ಅಪೀತ ಕುಚಾಂಬಿಕಾ ಅಂತ ಹೇಳಿದ್ರೆ ಪಾರ್ವತಿ, ದಿ ಕಾನ್ಸಾರ್ಟ್ ಆಫ್ ಶಿವ. ಶಿ ಇಸ್ ಕಾಲ್ಡ್ ಅಪೀತ ಕುಚಾಂಬಿಕಾ. ಯಾಕೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನಿಗೆ ಜನ್ಮ ಕೊಟ್ಟವಳು, ಮೊಲೆ ಹಾಲು ಉಣಿಸದೆ ತಾಯಿ ಆದವಳು. ಅಪೀತ ಕುಚಾಂಬಿಕಾ ಅಂದ್ರೆ ಅದರ್ಥ. ಅಂಬಾ ನೀನೇ ಬಂದ್ಬಿಟ್ಟೆ ನಾನು ಕರ್ಕೊಂಡು ಹೋಗಕ್ಕೆ ಅಂತ ಹಿಂಗೆ ಹೋಗಿ ಡಬ್ ಬಂದ್ಬಿದ್ದವು, ಲೆಫ್ಟ್ ದಿ ಬಾಡಿ. ಆಗ ಈ ಅಖಿಲಾಂಡಮ್ಮ ತಕ್ಷಣ ಸುದ್ದಿ ಕಳಿಸ್ಲ ರಮಣರಿಗೆ, ಈ ಥರ ಆಯಿತು ಅಂತ. ರಮಣರು ತಕ್ಷಣ ಕುಂಜಸ್ವಾಮಿನ ಕರೆದು, ನೋಡಪ್ಪ, ವೈಷ್ಣವ ಸಂಪ್ರದಾಯದಂತೆ, ಶೈವ ಸಂಪ್ರದಾಯದಂತೆ ಇವ್ರಿಗೆ ಸಮಾಧಿ ಕಟ್ಟಬೇಕು, ಮುಸ್ಲಿಂ ಸಮಾಧಿ ಕಟ್ಟಬೇಕು ಅಂತೇಳಿ ಕುಂಜಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಸಮಾಧಿ ಎಷ್ಟೆಷ್ಟು ಅಗಲ ವಿಸ್ತಾರ ಇರಬೇಕು, ಶೈವ ಸಂಪ್ರದಾಯದಂತೆ ಅದೆಲ್ಲ ಹೇಳಿ ಇವ್ರಿಗೆ ಸಮಾಧಿ ಆಗಬೇಕು ಮಾಡಿ ಅಂಥೇಳಿ ಕಳಿಸಿ. ಅಲ್ಲಿ ಕೆಲವೆಲ್ಲ ವಿರೋಧಗಳಿತ್ತು, ಅದೆಲ್ಲ ಇರಲಿ ಬಿಡಿ. ಒಟ್ಟಿನಲ್ಲಿ ಆ ದೇಸೂರಲ್ಲಿ ಇವತ್ತಿಗೂ ಮಸ್ತಾನ್ ಅವರ ಸಮಾಧಿ ನಿರ್ಮಾಣ ಆಯಿತು. ಅಂದರೆ ಆ ಸಂಸ್ಕಾರ ಅವರಲ್ಲಿತ್ತು, ಆ ಸಬೀಜ ಅವರು ಅದರಲ್ಲೇ ಸ್ಥಿತರಾಗಿದ್ರು. ಆವಾಗ ಅದು ಅವರು ಪಡೆದ್ರು ಅಂತ. ಆಮೇಲೆ ಅಖಿಲಾಂಡಮ್ಮ ಬಂದು ಹೇಳ್ತಾರೆ, ಈ ಥರ ಆಯ್ತು, ಇದಕ್ಕೇನು ಹೇಳ್ತೀರಾ ಅಂತ. ಆಗ ರಮಣರು ಹೇಳ್ತಾರೆ, ಹೌದು, ನೀನು ನೀಡಿರುವ ವಿವರಣೆ ಎಲ್ಲ ಸರಿಯಾಗೇ ಇದೆ, ಇದು ಸತ್ಯ, ಈ ಥರ ಆಗತ್ತೆ, ಆಗೋದು ಸಾಧ್ಯ ಇದೆ. ಅವ್ರು ಹೇಳಿರೋದೆಲ್ಲ ಶಿವಲೋಕದ ವಿವರಣೆಯೇ ಆಗಿದೆ, ಇದನ್ನ ನಾವು ಅಲ್ಲಗೆಳೆಯಬಾರ್ದು ಅಂತ ರಮಣರು ಅದಕ್ಕೆ ಪುಷ್ಟಿಯನ್ನ ಕೊಡ್ತಾರೆ. ಇದನ್ನ ನಾವು ಲೆಕ್ಕ ಹಾಕ್ಬೇಕು. ರಮಣರೇ ಪುಷ್ಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಕೇವಲ ಒಂದು ಇಮ್ಯಾಜಿನೇಷನ್ ಅಲ್ಲ. ಅಂದ್ರೆ ಆ ಸಂಸ್ಕಾರ ಆ ಗಟ್ಟಿ ಇದ್ದು ನೀವು ಅದರಲ್ಲೇ ಇದ್ರೆ ಅದನ್ನೇ ಶಿವಲೋಕ ಅಂತಿರೋ ಇನ್ನೇನೋ ಅಂತಿರೋ ಅದು ಯು ಕ್ಯಾನ್ ಅಟೈನ್. ಬಟ್ ದಿಸ್ ಈಸ್ ಸಮಾಜಿ ವಿತ್ ಸೀಡ್. ದೇರ್ ಈಸ್ ಎ ಸೀಡ್. ಅದು ಕೃಷ್ಣ ಸೀಡ್ ಇರ್ಬೋದು, ಶಿವ ಸೀಡ್ ಇರ್ಬೋದು. ದಿಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಇದಕ್ಕೆ ವಿಭಿನ್ನವಾಗಿ ಇನ್ನೊಂದು ಇದೆಯಪ್ಪ, ಅದನ್ನು ಹೇಳ್ಬಿಡ್ತೀನಿ. ಸಮಯ ಆಗೋಗ್ತಾ ಇದೆ ಅಂತ ನನಗೆ ಗೊತ್ತು. ನಿನಗೆ ಪಾಪ ಬಹಳಷ್ಟು ಅದೆಷ್ಟು ವಾಟ್ಸಾಪ್ ಮೆಸೇಜ್ಗಳು ಬಂದ್ಬಿಟ್ಟಿದೆಯೋ, ಎಷ್ಟು ಇಮೇಲ್ ಬಂದ್ಬಿಟ್ಟಿದೆಯೋ, ನಿನ್ನ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆಯೋ ನನಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 1 ಗಂಟೆ ಕಾಲ ಮೊಬೈಲ್ ಬಿಟ್ಟಿರಕ್ಕೆ ಇವತ್ತಿನ ಪ್ರಪಂಚದಲ್ಲಿ ಯಾರಿಗೆ ಸಾಧ್ಯ ಇದೆ? ಬಹಳ ಕಷ್ಟ.
ಮೊಬೈಲ್ ಸಂಗಡ ಇಲ್ಲದೆ ನಿನ್ನ ಕೈ ಸುಮ್ಮನೆ ಇರ್ಲಿಕ್ಕಾಗಲ್ಲ, ನಿನ್ನ ಕಣ್ಣುಗಳು ವಿರಮಿಸೋದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಗೊತ್ತಿಲ್ಲ, ಮೊಬೈಲ್ದು ಏನಾದರೂ ಲೋಕ ಇದ್ರೆ ನಮ್ಮಲ್ಲಿ ಅನೇಕರು ಆ ಮೊಬೈಲ್ ಲೋಕವನ್ನೇ ಸೇರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕೆ ಅಂತ ಹೇಳಿದ್ರೆ ಐಸಿಯುನಲ್ಲೂ ಬೇಕಾದ್ರೆ ಏನೋ ಒಂದು ವಾಟ್ಸಾಪ್ ಕಳಿಸ್ಕೊತಾನೆ, ತಾನು ಹೊಟ್ಟೋಗಿರ್ತಾನೆ. ಹಾಗಾಗಿ ಅದಿರ್ಬೋದು. ಇದಾಂದ್ರೆ ಲೈಟರ್ ನೋಟ್ ಕಣೆಯ ಶಿಷ್ಯ, ತಪ್ಪು ತಿಳ್ಕೊಬೇಡ. 51ನೇ ಸೂತ್ರವನ್ನ ನೀನು ಗಮನಿಸು. ಈ ಒಂದು ಸಬೀಜ ಸಮಾಧಿಯಲ್ಲಿ ನೀನು ಪರಿಪಕ್ವನಾದರೆ ತಸ್ಯಾಪಿ ನಿರೋಧ ಸರ್ವ ನಿರೋಧಾತ್ ನಿರ್ಬೀಜ ಸಮಾಧಿ. ತಸ್ಯಾಪಿ ನಿರೋಧೆ ಸರ್ವ ನಿರೋಧಾತ್ ನಿರ್ಬೀಜ ಸಮಾಧಿ. ನೀನು ಇದನ್ನೂ ಅಂದ್ರೆ ಈ ಒಂದು ಯಾವ್ದು ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಂದಲ್ಲಿ ಏನಿದಿತ್ತೋ ಅದನ್ನು ಬಿಟ್ಟು ಸುಮ್ಮನೆ ನಿನ್ನಲ್ಲಿ ನೀನು ಇರುವಂತಾದರೆ ಅದು ನಿರ್ಬೀಜ ಸಮಾಧಿ. ಅದು ನಿನ್ನ ನಿಜಸ್ವರೂಪ, ಏನು ಇರಲ್ಲ, ಕೇವಲ ಬಯಲು, ವಾಸ್ಟ್ನೆಸ್, ನಿರ್ಬೀಜ ಬ್ರಹ್ಮ. ದಟ್ ಈಸ್ ಯುವರ್ ರಿಯಲ್ ಸೆಲ್ಫ್. ಅದಕ್ಕೆ ಪತಂಜಲಿ ಹೇಳೋದು ತದಾದ್ರಷ್ಟು ಸ್ವರೂಪೇ ಅವಸ್ಥಾನಂ. ಆಗ ನೀನು ನಿನ್ನ ನಿಜ ಸ್ವರೂಪದಲ್ಲಿ ಇರ್ತೀಯ. ಆಗ ನಿನ್ನ ಯಾವುದೇ ವಿಧವಾದಂತಹ ಸಂಸ್ಕಾರ, ಇಂಪ್ರೆಷನ್ಸ್ ಇರೋದಿಲ್ಲ. ಒಳ್ಳೆಯದು ಕೆಟ್ಟದು ಇಂಪ್ರೆಷನ್ ಅಂತಲೂ ಏನಿಲ್ಲ, ನೋ ಇಂಪ್ರೆಷನ್. ಅದು ನೀನು ನಿರ್ಬೀಜ ಸಮಾಧಿಗೆ ಬಂದಾಗ ಆಗತ್ತೆ. ಅದು ಯೋಗದ ಅತಿ ಶ್ರೇಷ್ಠವಾದಂತಹ ಒಂದು ಹಂತ. ಗೊತ್ತಾಯ್ತೇನಪ್ಪ? ಈ ಹಂತವನ್ನು ತಲುಪಬೇಕಾದ್ರೆ ಇಷ್ಟೆಲ್ಲ ಸಾಧನೆಗಳಿದೆ. ಇದು ಸಮಾಧಿ ಪಾದದ ಕೊನೆಯ ಸೂತ್ರವೂ ಹೌದು. ಇದಕ್ಕೆ ಸಂಬಂಧಿಸಿದ ಒಂದು ಘಟನೆ ಇತ್ತು, ಆದರೆ ಅದನ್ನು ಹೇಳ್ತಾ ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ 1 ಗಂಟೆ ಕಾಲನೇ ಈ ಕಪಿಸದೃಶವಾದಂಥ ಮನಸ್ಸನ್ನ ನಿಲ್ಲಿಸೋದು ಬಹಳ ಕಷ್ಟ. ಅದಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತಿದೆ ಕಣಯ್ಯ. ಆದರೂ ಏನು ಮಾಡ್ತೀಯ, ಇಷ್ಟನ್ನು ತಿಳ್ಕೊ. ನೀನು ಅಭ್ಯಾಸಕ್ಕೆ ಪ್ರಾಶಸ್ತ್ಯವನ್ನ ಕೊಡು. ನಿನ್ನ ಮನಸ್ಸನ್ನ ಹಿಡಿತದಲ್ಲಿ ಇರಿಸ್ಕೊ, ಬಹಳ ಅಗತ್ಯ. ಅದಕ್ಕೆ ನೀನು ಸಂಯಮವನ್ನ ಕಲಿಸಲೇಬೇಕು. ಅನೇಕ ತೊಡಕುಗಳು ಬರ್ತಾ ಇರುತ್ತೆ, ಇದು ಬಹಳ ಸ್ವಾಭಾವಿಕ. ಆ ತೊಡಕುಗಳನ್ನು ಮೀರ್ತಕ್ಕಂಥದ್ದು ಅನಿವಾರ್ಯ ಕಣೆಯ. ಇದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು, ಅಷ್ಟು ಸುಲಭದ ವಿಷಯವಲ್ಲ. ಹಾಗಾಗಿ ನೀನು ಇದನ್ನ ತಿಳ್ಕೊ. ಆಗ ಶಿಷ್ಯ ಅಂದ, ಗುರುಗಳೇ ಹೌದು, ನೀವು ಹೇಳೋದೆಲ್ಲ ನಿಜ, ನಮಗೂ ಅರ್ಥ ಆಗುತ್ತೆ. ಅದ್ರ ಏನ್ ಮಾಡೋದು? ಒಮ್ಮೊಮ್ಮೆ ನಮಗೆ ಕೋಪ ಬಂದ್ಬಿಡುತ್ತೆ. ಏನ್ ಯಾಕೆ ಇಷ್ಟೊಂದು ತೊಡಕು, ಅವರಿಂದ ತೊಂದರೆ, ಇವರಿಂದ ತೊಂದರೆ, ಇದೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಕೆಲವು ವೇಳೆ ನನ್ನ ಜೀವನವನ್ನು ನಾನೇ ದೂಷಣೆ ಮಾಡ್ಕೋತಾ ಇರ್ತೀನಿ. ಏನ್ ಮಾಡ್ತೀರ? ಆಗ ಗುರುಗಳಂದ್ರು, ನೋಡಪ್ಪ, ಇದಕ್ಕೆ ಒಂದು ಘಟನೆ ಹೇಳ್ಬಿಡ್ತೀನಿ. ನೀನು ಇದನ್ನ ಅನುಮಾನ ವ್ಯಕ್ತಪಡಿಸಿದ್ರಿಂದ, ಇದು ರಮಣರ ಜೀವನದ ಘಟನೆನೆ. ರಮಣರ ಆಪ್ತ ಶಿಷ್ಯ ಒಬ್ಬ TKS ಅಯ್ಯರ್ ಅಂತಿದ್ರು. ಅವರು ಒಮ್ಮೆ ಎಲ್ಲ ಹೋಗಿದ್ರಂತೆ. ಅಲ್ಲಿ ಯಾರೋ 4-5 ಜನ ಸೇರಿದ್ರು, ಎಷ್ಟೋ ಜನ ಇದ್ರು. ಅಲ್ಲಿ ಅನೇಕರು ರಮಣರ ಕುರಿತಾಗಿ ಸ್ವಲ್ಪ ಕೇವಲವಾಗಿ ಮಾತಾಡ್ತಾರೆ. ಪಾಪ ಈ ಮನುಷ್ಯ ಸುಮ್ಮನೆ ಏನು ಪ್ರತಿರೋಧ ಒಡ್ಲಿಲ್ಲ. ಬೇಜಾರಾಯ್ತು.
ಹಿಂಗನ್ಬಿಟ್ರು. ಬಂದು ರಾವಣರ ಹತ್ರ ಹೇಳಿದ್ರು, ನೋಡಿ ಈ ತರ ನಿಮ್ ಬಗ್ಗೆ ಏನೋ ಮಾತುಗಳ ಬಂತು, ನಾನು ಪ್ರತಿರೋಧ ಒಡ್ಲಿಲ್ಲ, ನನಗೇನಾದ್ರು ಶಿಕ್ಷೆ ಕೊಡಿ, ಪನಿಷ್ಮೆಂಟ್ ಕೊಡಿ. ಆಗ ರಮಣರು ಸುಮ್ಮನೆ ನಸನಕ್ಕೆ ಹೇಳಿದ್ರು, ಟಾಲರೆನ್ಸ್, ಮೋರ್ ಟಾಲರೆನ್ಸ್, ಪೇಷನ್ಸ್, ಮೋರ್ ಪೇಷನ್ಸ್. ಅಷ್ಟೇ. ಇಷ್ಟು ಇಟ್ಕೊಳ್ಳಯ್ಯ, ನಿನ್ ಜೀವನದಲ್ಲಿ ಏನೇನೋ ಬರ್ತಾ ಇರುತ್ತೆ, ನೀನು ಯಾರನ್ನೂ ದೂಷಣೆ ಮಾಡೋದು ಎಲ್ಲ ನಿನ್ನ ಮನಸ್ಸಿನಲ್ಲಿ ಮಾಡಕ್ ಹೋಗ್ಬೇಡ. ಸಹಿಷ್ಣುತೆ, 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 ಸಹನೆ, ಸಹನೆ, ಸಹನೆ. ಇಲ್ಲಿಗೆ ಪತಂಜಲಿ ಯೋಗ ಸೂತ್ರದ ಸಮಾಧಿ ಪಾದ ಮುಕ್ತಾಯ ಆಯಿತು. ಇದರಲ್ಲಿ ಸ್ವಲ್ಪ ಕೂತು ನೀನು ವಿಚಾರ ಮಾಡು. ಮುಂದಿನ ತಿಂಗಳು ನಾವು ಸಾಧನಾ ಪಾದಕ್ಕೆ ಹೋಗೋಣ. ಇದರ ಹಿನ್ನೆಲೆಯಲ್ಲಿ ನಾವು ಹತ್ತು ಕಡೆಗೆ ಹೋದ್ರೆ ಉತ್ತಮ. ಇನ್ನೇನು ಹೇಳಪ್ಪ, ಬೇಸರ ಮಾಡ್ಕೋಬೇಡ, ಮನಸ್ಸಿನ ಪರಿಸ್ಥಿತಿ ಆಗಿರುತ್ತೆ. ಇದು ಜ್ಞಾಪಕ ಇಟ್ಕೋ. ಪ್ರೇರಣೆ, ಮೋಟಿವೇಶನ್ ಕಳ್ಕೋಬೇಡ. ಅದಕ್ಕೆ ಏನೇ ಅಡ್ಡಿ ಬಂದ್ರೂ ಸಹಿಷ್ಣುತೆ, ಸಹಿಷ್ಣುತೆ, ಸಹಿಷ್ಣುತೆ. ಶುಭವಾಗಲಿ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.